ನೀವೀಗ ಕೇಳಲಿದ್ದೀರಿ ಎಸ್.ಎಲ್. ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿ. ಹಿಂದಿನ ಸಂಚಿಕೆಯಲ್ಲಿ ನಡೆದದ್ದು. ವಾಸನ್ ಹಾಗೂ ವಿಜಯಕುಮಾರಿ ಮದುವೆಗೆ ಲಗ್ನ ಪತ್ರಿಕೆ ನೀಡಲು ವಿನುತಕುಮಾರಿ ಆನಂದನ ಮನೆಯನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಇದಕ್ಕೆ ರಮಾಳ ಸಹಾಯ ಪಡೆಯುತ್ತಾಳೆ. ಆನಂದ ಮನೆಯಲ್ಲಿ ಇರುವುದಿಲ್ಲ. ಊರು ಸುತ್ತಲೂ ಹೋಗಿರುವ ಆನಂದ ತೀರ್ಥಹಳ್ಳಿಯ ಮೂಲಕ ಮೈಸೂರಿಗೆ ಬರುವಾಗ ಶಿವಮೊಗ್ಗದಲ್ಲಿ ವಸಂತ ಭೇಟಿಯಾಗುತ್ತಾನೆ. ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಮನೆಯವರನ್ನು ಪರಿಚಯ ಮಾಡುತ್ತಾನೆ. ಅದಾದ ನಂತರ ಆನಂದ ಮತ್ತು ವಸಂತಕುಮಾರ ಮೈಸೂರಿಗೆ ಬರುತ್ತಾರೆ. ಕಾಲೇಜಿನಲ್ಲಿ ಆನಂದನನ್ನು ಭೇಟಿಯಾಗುವ ಜಗದಂಬ ವಿನುತಕುಮಾರಿ ಪರವಾಗಿ ಸಂಧಾನ ಮಾಡುತ್ತಾಳೆ. ಅದಾದ ನಂತರ ಅವರ ಪ್ರೊಫೆಸರ್ ವರದಮ್ಮನು ಸಹ ವಿನುತಕುಮಾರಿಯನ್ನು ಮಾತನಾಡಿಸುವಂತೆ ಆನಂದನಿಗೆ ಹೇಳುತ್ತಾಳೆ. ಈಗ ನೀವು ಕೇಳಲಿದ್ದೀರಿ ದೂರ ಸರಿದರೂ ಕಾದಂಬರಿಯ 8ನೇ ಭಾಗ. ಇದಾದ 4ನೆಯ ದಿನ ಆನಂದ ಕಾಲೇಜಿಗೆ ಹೋಗುತ್ತಿದ್ದ. ದಾರಿಯಲ್ಲಿ ಹೋಗುತ್ತಿರುವಾಗ ವಿನತೆಯು ಅವನ ಮುಂದೆಯೇ ಹೋಗುತ್ತಿರುವುದು ಕಂಡಿತು. ಅವನು ಸ್ವಲ್ಪ ಬೇಗ ಬೇಗ ನಡೆದು ಅವಳ ಹತ್ತಿರ ಹೋಗಿ, ವಿನತಾ ಎಂದು ಕೂಗಿದ. ಅವಳು ಹಿಂತಿರುಗಿ ನೋಡಿದಳು. ಅವನನ್ನು ಕಂಡು ಪುನಃ ತಲೆ ತಗ್ಗಿಸಿ ನಡೆಯತೊಡಗಿದಳು. ಆನಂದ ಅವಳಿಗೆ ತೀರಾ ಹತ್ತಿರ ಹೋಗಿ, ವಿನತಾ, ನಾನು ಕೂಗ್ತಿದ್ದೀನಿ, ನಿಲ್ತೀಯೋ ಅಥವಾ ಇಲ್ಲಿ ತಿರುಗಾಡ್ತಿರೋ ಎಲ್ಲ ಹುಡುಗರು ಮುಂದೆ ನಿನ್ನ ಕೈ ಹಿಡಿದು ನಿಲ್ಲಿಸ್ಲೋ ಎಂದು ಕೇಳಿದ. ಅವಳು ಸುಮ್ಮನೆ ನಿಂತಳು. ನನ್ನ ಜೊತೆ ಬಾ ಎಂದು ಹೇಳಿ ಅವನು ಮುಂದೆ ಹೊರಟ. ಅವಳು ಅವನನ್ನು ಹಿಂಬಾಲಿಸಿದಳು. ಇಬ್ಬರು ಕೆರೆಯ ಏರಿಯ ಹಿಂದೆ ನಡೆದು ಹೊಲಗಳ ಬಯಲಿಗೆ ಬರುವವರೆಗೂ ಯಾರೂ ಮಾತನಾಡಲಿಲ್ಲ. ಈ ಸಲ ಅವರು ರಸ್ತೆಯಿಂದ ಎಡಕ್ಕೆ ತಿರುಗಿ ಹೊಲದ ಬದುವಿನ ಮೇಲಿದ್ದ ಒಂದು ಹಿಪ್ಪೆ ಮರದ ಕೆಳಗೆ ಕುಳಿತರು. ಆನಂದ ಕೇಳಿದ, ಏನು ಯೋಚಿಸ್ತಾ ಇದೀಯಾ? ಕಾಲೇಜ್ ಹೋಯ್ತು ಅಂತಲೇ? ಅವಳು ಮಾತನಾಡದೆ ತಲೆ ತಗ್ಗಿಸಿ ಕುಳಿತಳು. ಆನಂದನೇ ಮುಂದುವರಿದ, ನನ್ನ ಕೈಲಿ ಮಾತಾಡಕೂಡದು ಅಂತ ಪ್ರತಿಜ್ಞೆಯೇ? ಅರ್ಧ ನಗು, ಅರ್ಧ ಅಳು, ಅರ್ಧ ಹರ್ಷ, ಅರ್ಧ ದುಃಖ ತುಂಬಿದ ಧ್ವನಿಯಿಂದ ಅವಳು ಹೇಳಿದಳು, ಕಾಲೇಜಿಗೆ ಯೋಚಿಸೋರು ನೀವು. ಇವತ್ತು ಇದ್ದಕ್ಕಿದ್ದ ಹಾಗೆ ನನ್ನ ಅದೃಷ್ಟ ತೆರೀತಲ್ಲ ಅಂತ ಯೋಚಿಸ್ತಾ ಇದ್ದೀನಿ. ಅಂದ್ರೆ ಪಾಪ, ಏನು ತಿಳಿಯದೋರು, ಎಲ್ಲಾನು ಬಿಡಿಸಿಯೇ ಹೇಳಬೇಕು ನಿಮಗೆ. ಇಷ್ಟು ದಿನವೂ ಯಮಧರ್ಮರಾಯನಂತಹ ಮುಖ ಮಾಡಿಕೊಂಡಿದ್ದವರು ಇವತ್ತು ಮಾತಾಡಿಸಿದ್ರಿ. ದೂರ ಇರಿಸುವ ಶಿಷ್ಟಾಚಾರದ ಬಹುವಚನ ಬಿಟ್ಟು ನನ್ನನ್ನು ಸ್ವಾಭಾವಿಕವಾಗಿ ಮಾತಾಡಿಸಿದ್ರಿ. ಇದ್ದಕ್ಕಿದ್ದಂತೆ ನನ್ನ ಮೇಲೆ ಇಷ್ಟೊಂದು ದಯೆ ಬರೋದಕ್ಕೆ ಕಾರಣ ಏನು? ನಾನು ಬದುಕಬೇಕು ಅನ್ನೋ ಆಸೆ. ಅವನ ಮುಖ ನೋಡಿ ಒಮ್ಮೆ ಆಳವಾದ ನಿಟ್ಟುಸಿರು ಬಿಟ್ಟು ಅವಳು ಸುಮ್ಮನಾದಳು. ಅವನು ಯಾವ ಮಾತನ್ನು ಆಡದಿರುವುದನ್ನು ಕಂಡು ಅವಳೇ ಕೇಳಿದಳು, ಇತ್ತೀಚೆಗೆ ಏನಾದರೂ ಬರೆದ್ರಾ? ಏನ್ ಬರೆಯೋದು? ಮನಸ್ಸಿನಲ್ಲಿ ನಿರಾಶೆ ಮಂಕು ಕವಿದಿರುವಾಗ ಸೃಷ್ಟಿ ಕಾರ್ಯ ಪೂರ್ತಿ ನಿಂತು ಹೋಗುತ್ತೆ. ನಾನು ವನಸಂಚಾರಿಯಾಗಿದ್ದಾಗ ಮನಸ್ಸಿಗೆ ಬಂದದ್ದು ಬರೆದೆ. ಅದರಲ್ಲಿ ಒಂದು ಕ್ರಮ ಇಲ್ಲ, ಒಂದು ಉದ್ದೇಶದ ಬಂಧ ಇಲ್ಲ. ಆದರೂ ಅದು ಚೆನ್ನಾಗಿದೆ ಅಂತ ನನಗೆ ತೋರುತ್ತೆ. ನಾನು ಕೋಪ ಮಾಡಿಕೊಂಡಿದ್ದೆ ಅಂತ ನೀನು ಹೇಳ್ತೀಯಲ್ಲ, ಅದು ಕೋಪ ಅಲ್ಲ. ನಿನ್ನಿಂದ ದೂರ ಇರಬೇಕು ಅಂತ ನಾನು ನನ್ನಲ್ಲಿಯೇ ಮಾಡೋ ಸೆಣಸಾಟ. ಸೆಣಸಾಟವೇ ನನ್ನ ಮೇಲೆ ಕೋಪವಾಗಿ ಬೆಳೆಯುತ್ತೆ. ನಿಮಗೆ ಕೋಪ ಏತಕ್ಕೆ ಬರುತ್ತೆ? ಕೋಪ ಬಂದಾಗ ನಿಮ್ಮೊಳಗೆ ಎಷ್ಟು ಮಟ್ಟಿನ ಯಾತನೆ ಇರುತ್ತೆ ಅನ್ನೋದು ನನಗಿಂತ ಹೆಚ್ಚು ಬೇರೆ ಯಾರಿಗರ್ಥ ಆಗಬೇಕು ಎಂದು ಅವಳು ತನ್ನಲ್ಲಿ ತಾನೇ ಹೇಳಿಕೊಂಡವಳಂತೆ ನುಡಿದಳು. ನಿನಗೆ ಪರೀಕ್ಷೆಯಲ್ಲಿ ಫೇಲ್ ಆಯ್ತಂತೆ? ಆನಂದ ಕೇಳಿದ. ಈಗ್ಯಾಕೆ ಆ ಮಾತು? ಫೇಲ್ ಆದ್ರೆ ಆಯ್ತು. ಅದಕ್ಕಾಗಿ ನಾನು ಸ್ವಲ್ಪವೂ ಯೋಚನೆ ಮಾಡ್ತಿಲ್ಲ. ಅದೊಂದು ಅನಿಷ್ಟ. ಮತ್ತೆ ಓದ್ತಿದ್ದೀನಿ. ತನ್ನ ಪಾಡಿಗೆ ತಾನು ಅದೇ ಪಾಸ್ ಆಗುತ್ತೆ. ಆನಂದ ಸುಮ್ಮನಾದ. ವಿನತೆಯೇ ಮುಂದುವರಿದಳು. ನನಗೆ ಚೆನ್ನಾಗಿಯೂ ಗೊತ್ತಿತ್ತು, ನನ್ನ ಅಂತರಾತ್ಮ ನುಡಿತಿತ್ತು, ನೀವು ನನ್ನಿಂದ ಬಹುದಿನ ದೂರ ಇರಲಾರಿರಿ ಅಂತ. ನೀವೇ ಸ್ವಯಂ ಪ್ರೇರಣೆಯಿಂದ ನನ್ನನ್ನು ಮಾತಾಡಿಸ್ತೀರಿ. ಇನ್ನು 1-2 ದಿನದಲ್ಲೇ ನನ್ನನ್ನು ಈ ಹೊತ್ತು ಕರೆದ್ರಲ್ಲ, ಹಾಗೆ ಕೂಗ್ತೀರಿ ಅಂತ ನಿನ್ನೆ ರಾತ್ರಿಯಿಂದಲೂ ಅನ್ನಿಸ್ತಿತ್ತು. ಅದಕ್ಕೆ ಯಾವ ತರ್ಕದ ಮೂಲವೂ ಇಲ್ಲ. ನೀವೇ ನನ್ನನ್ನು ಮಾತಾಡಿಸಿದ್ರಿ. ಈಗ ನಾವಿಬ್ರು ಎದುರಿಗೆ ಕೂತು ಮಾತಾಡ್ತಿರೋದು, ಹೇಗೆ ಮಾತಾಡಬೇಕೋ ಹಾಗೇ ಆಡ್ತಿರೋದು,
ಸತ್ಯ, ಎಂದೆಂದಿಗೂ ಅಳಿಸಲಾರದ ಬದಲಾಗದ ನಿತ್ಯ ಸತ್ಯ ಅಲ್ವೇ? ಆನಂದ ಮಾತನಾಡದೆ ಕುಳಿತಿದ್ದ. ಅವಳೇ ಮುಂದುವರಿದಳು. ನೀವೇನು ಮಾತಾಡ್ತಿಲ್ಲ? ಇವಳೇನು ಪ್ರವಾದಿಯೇ ಅನ್ನಬಹುದು ನೀವು. ಆದರೆ ನಾನು ಈಗ ಆಡ್ತಿರೋ ಮಾತು ಚಿರಸತ್ಯವಾದದ್ದು. ಇದಕ್ಕೆ ಇರುವ ತರ್ಕದ ಅಡಿಪಾಯ ಯಾವುದು ಅಂತ ನೀವು ಕೇಳಬಹುದು. ಅದಕ್ಕೆ ನಾನು ಹೇಳ್ತೀನಿ. ಪ್ರಪಂಚದಲ್ಲಿ ಅತ್ಯಂತ ಮಿಥ್ಯವಾದದ್ದು, ಇಂಗ್ಲಿಷ್ನಲ್ಲಿ ಹೇಳುವಂತೆ ಕ್ಷುದ್ರ ಮಿಥ್ಯೆಯಾದದ್ದು ತರ್ಕ ಒಂದೇ ಒಂದು. ಭೂತ ಭವಿಷ್ಯಗಳನ್ನು ಅರಿಯೋದು ಆತ್ಮ ಒಂದೇ ಅಂತ ಹೇಳ್ತಾರೆ. ನನ್ನ ಆತ್ಮವೇ ಈಗ ನುಡಿತಿದೆ. ನನ್ನ ಜೀವನದ ಇತರ ಎಲ್ಲ ಮುಖಗಳು ಸುಳ್ಳಾಗಿರಬಹುದು. ಆದರೆ ಈ ದಿನ ಸೂರ್ಯ ನೆತ್ತಿಯ ಮೇಲಿರುವ ಈ 12 ಗಂಟೆಯಲ್ಲಿ ನೀವು ನನ್ನೆದುರು ಕೂತು ವಿನತಾ ಅಂತ ಮಾತಾಡಿದ ಗಳಿಗೆ ಹೇಗೆ ತಾನೇ ಸುಳ್ಳಾದೀತು? ಆನಂದ ಅವಳ ಮುಖವನ್ನೇ ಎವೆಯಿಕ್ಕದೆ ನೋಡುತ್ತಿದ್ದ. ಅವಳ ಕಣ್ಣು ಜೀವಂತವಾಗಿ ಪ್ರಜ್ವಲಿಸುತ್ತಿದ್ದುವು. ಅವಳ ಮಾತುಗಳನ್ನು ಅವನ ಸಂಗಡ ಹೇಳುತ್ತಿದ್ದಳೋ ಅಥವಾ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳೋ? ತನ್ನ ಆಂತರ್ಯದ ಆಳದಿಂದ ಅಭಿವ್ಯಕ್ತವಾಗದಿದ್ದರೆ ಏನಾದರೂ ಅನಾಹುತವಾದೀತು ಎಂಬಷ್ಟು ಶಕ್ತಿಯಿಂದ ಹೊರಬರುತ್ತಿದ್ದವು ಮಾತುಗಳು. ಈಗ ಕಾಲೇಜಿನ ಹತ್ರ ನೀವು ಹೇಳಿದ್ರಿ, ವಿನತಾ, ನಾನು ಕೂಗ್ತಿದ್ದೀನಿ, ನಿಲ್ತೀಯೋ ಅಥವಾ ಇಲ್ಲಿ ತಿರುಗಾಡ್ತಿರೋ ಎಲ್ಲ ಹುಡುಗರ ಮುಂದೆ ನಿನ್ನ ಕೈ ಹಿಡಿದು ನಿಲ್ಲಿಸ್ಲೋ ಅಂತ. ನನ್ನ ಕೈ ಹಿಡಿದು ನಿಲ್ಲಿಸೋ ಧೈರ್ಯ, ಅಧಿಕಾರ ನಿಮಗಲ್ಲದೆ ಮತ್ತೆ ಯಾರಿಗಿದೆ? ನನಗನ್ಸುತ್ತೆ, ಯಾವ ವಿಷಯದಲ್ಲೂ ನೀವು ನನ್ನನ್ನು ಏನೂ ಕೇಳಬಾರದು. ಕೇಳೋಕ್ಕೆ ನಾನ್ಯಾರು? ನಿಮ್ಮಿಂದ ಭಿನ್ನವಾದ ಸ್ವತಂತ್ರ ವ್ಯಕ್ತಿತ್ವವಾದರೂ ನನಗೆ ಎಲ್ಲಿದೆ? ವಿನತಾ, ಹೀಗೆ ಮಾಡೋಣವೆ, ಹಾಗೆ ಮಾಡೋಣವೆ ಅಂತ ನಾನು ಮಹಾಪ್ರಾಜ್ಞಳ ಹಾಗೆ ನನಗೆ ಯಾವ ಜವಾಬ್ದಾರಿಯನ್ನು ಬಿಡದೆ ನೀನು ಹೀಗೆ ಮಾಡು, ನನ್ನ ಅಪ್ಪಣೆ ಇದು ಅಂತ ನೀವು ಹೇಳೋದೇ ತುಂಬ ಸಹಜವಾದದ್ದು. ಮಂತ್ರಗಾರ ಹಾವನ್ನು ಆಡಿಸ್ತಾನಲ್ಲ, ಅದರ ಚಿತ್ತವನ್ನು ಪೂರ್ತಿಯಾಗಿ ತನ್ನ ಕೈಗೆ ತಗೊಂಡು ಸರ್ವಾಧಿಕಾರಿಯ ಹಾಗೆ ಮಾಡ್ತಾನೆ ನೋಡಿ. ನೀವು ಹಾಗೆಯೇ ಮಾಡಬೇಕು. ಅಂಥ ಮಂತ್ರಶಕ್ತಿ ನಿಮ್ಮ ಅರಿವಿಗೆ ಬರದಂತೆ ನಿಮ್ಮ ವ್ಯಕ್ತಿತ್ವದಲ್ಲಿದೆ. ಅದನ್ನು ಅರಿವಿಗೆ ತಂದುಕೊಳ್ಳದೆ ತಂದುಕೊಂಡರೂ ವಿಷಯದ ಹಿಂದು ಮುಂದನ್ನೆಲ್ಲ ಬಿಡಿಸಿ ಬಿಡಿಸಿ ಚಿಂತಿಸುವ ಒಣ ತಾರ್ಕಿಕನ ಹಾಗೆ ಯೋಚಿಸದೆ ಕಾರ್ಯನಿರತ ಸೇನಾಧಿಕಾರಿಯ ಹಾಗೆ ನನ್ನ ಮೇಲೆ ಪ್ರಯೋಗಿಸಬೇಕು. ಆಗಲೇ ನನಗೆ ಮುಕ್ತಿ, ದ್ವಂದ್ವದಿಂದ ನನ್ನ ಪುಣ್ಯದ ಬಿಡುಗಡೆ. ಯಾಕೆ? ನನ್ನ ಮಾತು ಕೇಳಿ ನಿಮಗೆ ಏನನ್ಸುತ್ತೆ? ನಾನೀಗ ಭಾವನಾ ವೇಗದಲ್ಲಿ ಮಾತಾಡ್ತಿರೋದು ನಿಜ. ಇಂತಹ ಭಾವನಾ ವೇಗ ಬರಲಿ ಅಂತ ಕಳೆದ 4 ತಿಂಗಳಿಂದ ಬಯಸ್ತಿದ್ದೆ. ಅದೆಷ್ಟು ಸಲ ನಾನು ಕೈಗೆ ಪೆನ್ನು ತಗೊಂಡು ಕೂತಿದ್ದೆ ಬರೆಯೋಕೆ. ತಲೆಯಲ್ಲಿ ಕೆಲವು ಯೋಚನೆಗಳು, ಆದರೆ ನಿರ್ಜೀವವಾದ ಒಣಗಿದ ಕಾಷ್ಟದಂತಹ ಯೋಚನೆಗಳು ಬರ್ತಾ ಇದ್ವು. ಅದನ್ನೇನು ಬರೆಯೋದು? ವಿನತೆಯ ಲೇಖನಿ ಸತ್ತಿತ್ತು. ಅವಳ ಭಾವನಾ ವೇಗ, ಭಾವಜಗತ್ತು, ಸಾಹಿತ್ಯ ಎಲ್ಲ ಪೂರ್ತಿ ಸತ್ತಿತ್ತು. ಅಲ್ಲ, ಸಚ್ಚಿದಾನಂದ ಅನ್ನುವ ಒಂದು ಶಕ್ತಿ ಅವಳಿಂದ ದೂರ ಹೋದ ದಿನವೇ ಅವಳ ಸತ್, ಚಿತ್, ಆನಂದ ಎಲ್ಲವೂ ಸತ್ತು ಹೋಯಿತು. ಇನ್ನು ಬರೆಯೋದಾದರೂ ಏನು? ಭಾವುಕತೆಯ ಮೂಲ ಶಕ್ತಿಯೇ ವಿಮುಖವಾದ ಮೇಲೆ ಭಾವನೆ ಎಲ್ಲಿಂದ ಬಂದೀತು? ಭಾವನೆ ಅಳಿದ ಮೇಲೆ ಉಳಿಯೋದು ಕೊಳೆತು ನಾರುವ ಶವ ಮಾತ್ರ. ರಕ್ತ ಮಾಂಸಗಳಿಂದ ತುಂಬಿ ಶ್ವಾಸೋಚ್ಛ್ವಾಸ ಮಾಡುವ ಜೀವಂತ ವ್ಯಕ್ತಿ ಅಲ್ಲ. ಈಗ ನೀವು ನನ್ನೆದುರು ಕೂತಿದ್ದೀರಿ. ಆದ್ದರಿಂದ ನನ್ನಲ್ಲಿ ಭಾವುಕತೆ ಪುನಃ ಉಸಿರಾಡ್ತಿದೆ. ಆದ್ದರಿಂದಲೇ ನಾನು ಹೀಗೆ ಮಾತಾಡೋದಕ್ಕೆ ಸಮರ್ಥಳಾಗಿದ್ದೀನಿ. ನೀವು ನನ್ನಿಂದ ಎಂದೂ ವಿಮುಖರಾಗಬೇಡಿ. ಆಗ ಮಾತ್ರ ನಾನು ಏನಾದರೂ ಬರೆದೇನು. ನಾನು ಬರೆಯದೇ ಇದ್ದರೆ ಪ್ರಪಂಚಕ್ಕೆ ಯಾವ ನಷ್ಟವೂ ಇಲ್ಲ. ಆದರೆ ನೀವು ದೂರ ಹೋದರೆ ನಾನು ಬದುಕೋದಾದರೂ ಎಲ್ಲಿ ಬಂತು? ನೀವು ಕತೆ ಕೇಳಿದಿರಲ್ಲ. ಕಣ್ಣು ಹೋದಾಗಲೂ ವ್ಯಕ್ತಿ ಸಾಯಲಿಲ್ಲ, ಕಿವಿ ಹೋದಾಗಲೂ ಸಾಯಲಿಲ್ಲ. ಆದರೆ ಮೂಲ ಪ್ರಾಣ ಹೊರಟು ನಿಂತಾಗ ಕಣ್ಣು, ಕಿವಿ, ಮೂಗು ಎಲ್ಲವೂ ಸಾಯೋಕ್ಕೆ ಸಿದ್ಧತೆ ಮಾಡಿಕೊಂಡವಂತೆ. ನೀವು ಹೊರಟು ನಿಂತರೆ ನಾನು ಜೀವಿಸೋದಾದರೂ ಹೇಗೆ? ಮಾತನಾಡುತ್ತಾ ಅವಳು ತನ್ನ ಅರೆತೆರೆದ ಕಣ್ಣುಗಳನ್ನು ಹಾಗೆಯೇ ಮುಚ್ಚಿದಳು. ಅವಳ ಗಂಟಲು ಒಣಗಿ ಬರುತ್ತಿತ್ತು.
ಕಣ್ಣುಗತ್ತಲೆ ಹೊತ್ತಿಕೊಂಡು ಬಂದಂತೆ ಆಗಿ ಕುಳಿತಲ್ಲಿಂದ ನೆಲದ ಮೇಲೆ ಉರುಳಿಕೊಳ್ಳುತ್ತಿದ್ದಳು. ಆನಂದ ತಕ್ಷಣ ಹತ್ತಿರ ಬಂದು ಅವಳ ತಲೆಯನ್ನು ತನ್ನ ತೊಡೆಗಳ ಮೇಲೆ ತೆಗೆದುಕೊಂಡ. ಅವಳು ಪ್ರಜ್ಞಾರಹಿತ ಸ್ಥಿತಿಯಲ್ಲಿದ್ದಂತೆ ನಿಶ್ಚೇಚಿತಳಾಗಿ ಮಲಗಿದಳು. ಅವನು ಕೈಲಿದ್ದ ಪುಸ್ತಕದಿಂದ ಅವಳ ಮುಖಕ್ಕೆ ಸ್ವಲ್ಪ ಹೊತ್ತು ಗಾಳಿ ಹಾಕಿ ತಲೆಯನ್ನು ಆಡಿಸಿ, ವಿನತಾ ಎಂದು ಕೂಗಿದ. ನಾನು ಎಚ್ಚರವಾಗಿದ್ದೀನಿ, ಗಾಬರಿ ಆಗಬೇಡಿ, ಕ್ಷೀಣ ಧ್ವನಿಯಲ್ಲಿ ಅವಳು ನುಡಿದಳು. 10 ನಿಮಿಷದಲ್ಲಿ ಅವಳು ಎದ್ದು ಕುಳಿತಳು. ಆನಂದ ಕೇಳಿದ, ಯಾಕೆ ಹೀಗಾಯಿತು? ಬಿಸಿಲಿನಲ್ಲಿ ನಡ್ಕೊಂಡು ಬಂದದ್ದಕ್ಕೆ? ಬಿಸಿಲು ಏನು ಮಾಡುತ್ತೆ? ಅತಿಯಾದ ಸಂತೋಷವು ಮನಸ್ಸಿನ ಮೇಲೆ ಭಾರ ಉಂಟು ಮಾಡುತ್ತಂತೆ. ಕಣ್ಣುಗತ್ತಲೆ ಬಂದ ಹಾಗಾಯಿತು. ಈಗೆಲ್ಲ ಸರಿಹೋಯ್ತು. ಹೋಗಿ ಏನಾದರೂ ಒಂದು ಲೋಟ ಬಿಸಿಯಾಗಿ ತಗೊಳ್ಳೋಣವೇ? ಯಾವುದು ಬೇಡಿ. ಇಲ್ಲಿಂದ ನಾವು ಯಾಕೆ ಎದ್ದು ಹೋಗಬೇಕು? ಇಲ್ಲಿಯೇ ಇದ್ದು ಬಿಡೋಣ. ಅವಳ ಭಾವನಾ ವೇಗವನ್ನು ತಗ್ಗಿಸುವುದಕ್ಕಾಗಿ ಅವನು ಮಾತನ್ನು ಬದಲಿಸಿ ಕೇಳಿದ, ಜಗದಾಂಬ ಎಲ್ಲಿವರೆಗೂ ಓದಿದ್ದಾರೆ? ಯಾಕೆ? ನೋಡೋಕೆ ಸ್ವಲ್ಪ ಮಂಕು ಅನ್ನೋ ಹಾಗೆ ಕಾಣ್ತಾರೆ. ಎಲ್ಲರಿಗೂ ಅವಳು ಕಾಣೋದು ಹಾಗೆ. SSLC ಆಗಿ 4 ವರ್ಷ ಆಗಿತ್ತು. ಈ ವರ್ಷ ಕಾಲೇಜಿಗೆ ಸೇರಿದಾಳೆ. ಹಿಂದಿಯಲ್ಲಿ ವಿಶಾರದ ಮಾಡಿದಾಳೆ. ಭಕ್ತಿ ಸಾಹಿತ್ಯ ಅಂದರೆ ಬಹಳ ಆಸಕ್ತಿ. ಕಬೀರ್, ಮೀರಾ ಮೊದಲಾದವರ ಎಲ್ಲ ಭಕ್ತಿಗೀತೆಗಳನ್ನು ಬಾಯಲ್ಲಿ ಹಾಡ್ತಾಳೆ. ಗದುಗಿನ ಭಾರತ ಬಾಯಲ್ಲೇ ಇದೆ. ವಿಚಾರಶಕ್ತಿಯೂ ತೀಕ್ಷ್ಣವಾಗಿದೆ. ಹೊರಗಿನಿಂದ ನೋಡೋರಿಗೆ ಮಾತ್ರ ಬೇಗ ಕಾಣೋಲ್ಲ. ನಿನ್ನ ಮೇಲೆ ಅವರಿಗೆ ಬಹಳ ವಿಶ್ವಾಸ ಇರಬಹುದು. ಇದೆ. ಚಿಕ್ಕ ವಯಸ್ಸಿನಿಂದಲೂ ಭಕ್ತಿ ಸಾಹಿತ್ಯ ಓದಿದ್ದರ ಪರಿಣಾಮ ಇರಬಹುದು. ಅರ್ಪಣಾ ಬುದ್ಧಿ ಅವಳಲ್ಲಿ ಬಹಳ. ಅವಳ ತಾಯಿ ಮುಡಿದುಕೋ ಅಂತ ಅವಳಿಗೆ ಹೂವು ಕಟ್ಟಿಕೊಟ್ರೆ ಅವಳು ಮುಡ್ಕೊಳ್ಳಲ್ಲ. ಯಾರಿಗಾದರೂ ಅದನ್ನು ಕೊಟ್ರೆ ಅವಳಿಗೆ ಪ್ರೀತಿ. ಚಿಕ್ಕ ವಯಸ್ಸಿನಿಂದಲೂ ನನ್ನ ಜೊತೆ ಬೆಳೆದವಳು. ನನ್ನ ಸಂತೋಷಕ್ಕಾಗಿ ಏನು ಮಾಡೋಕ್ಕೂ ಸಿದ್ಧ. ಸರ್ವಾಂತಃಕರಣದಿಂದ, ಅರ್ಪಣಾ ಭಾವದಿಂದ ನನ್ನನ್ನು ಪ್ರೀತಿಸ್ತಾಳೆ. ಪ್ರೀತಿಯನ್ನು ಸುರಿಸೋಕೆ ಒಂದು ವ್ಯಕ್ತಿ ಬೇಕು. ನನಗೆ ನೀನೇ ಆ ವ್ಯಕ್ತಿ ಅಂತಾಳೆ. ಅದನ್ನು ಕೇಳಿದರೆ ನನಗೆ ದಿಗ್ಭ್ರಮೆಯಾಗುತ್ತೆ. ನಾನು ಒಬ್ಬ ಹುಡುಗಿ, ನೀನು ಒಬ್ಬ ಗಂಡಸನ್ನ ಪ್ರೀತಿಸು ಅಂದರೆ ಪ್ರೀತಿಗೆ ಗಂಡಸು ಹೆಂಗಸು ಅನ್ನೋ ಭೇದ ಆದರೂ ಎಲ್ಲಿದೆ? ದೇವರು ಹೆಂಗಸು ಅಲ್ಲ, ಗಂಡಸು ಅಲ್ಲ. ಅವನು ಲಿಂಗಾತೀತ, ಆದರೆ ಪ್ರೇಮಮಯ ಅಂತಾಳೆ. ಅವಳಿಗೆ ಮದುವೆ ಆದರೆ ಪ್ರಾಯಶಃ ಅವಳಂತೆ ಗಂಡನನ್ನು ಪೂಜಿಸೋರು ಯಾರೂ ಇರಲಾರರು ಅಂತ ಕಾಣುತ್ತೆ. ಮದುವೆ ಮಾಡೋಕ್ಕೆ ತಂದೆ ತಾಯಿಗಳಿಗೆ ತುಂಬ ಕಷ್ಟ ಅಂತ ತೋರುತ್ತೆ ಅಲ್ವೇ? ಹೌದು. ಇನ್ನೊಂದು ವಿಷಯ, ಆಗ ನಮ್ಮ ತಾಯಿ ನಿಮಗೆ ಅವಳನ್ನು ಮದುವೆಯಾಗಿ ಅಂತ ಹೇಳಿದ್ರಲ್ಲ, ಆಗಿನಿಂದ ಕೆಲವು ದಿನ ಅವಳ ಮನಸ್ಸು ಸ್ವಲ್ಪ ನಿಮ್ಮ ಕಡೆ ಹರಿದಿತ್ತು ಅಂತ ಕಾಣುತ್ತೆ. ನನ್ನ ಕೈಲಿ ಅದನ್ನು ಅವಳು ಬಾಯ್ಬಿಟ್ಟು ಹೇಳಿರಲಿಲ್ಲ. ಈಗ ನನ್ನ ವಿಷಯ ತಿಳಿದ ಮೇಲೆ ಅವಳ ಮನಸ್ಸು ಬದಲಾಗಿದೆ. ನಿಮ್ಮ ವಿಷಯ ಬಂದಾಗಲೆಲ್ಲ ನನ್ನ ಅಣ್ಣ ಅಂತಾಳೆ. ಅವರಿಬ್ಬರು ವ್ಯಕ್ತಿಗತ ವಿಷಯ ಬಿಟ್ಟು ಸಾಹಿತ್ಯದ ಕಡೆಗೆ ಸಾಗಿದರು. ವಿಷಯವನ್ನು ಆ ಕಡೆಗೆ ತಿರುಗಿಸಿದವನು ಆನಂದನೇ. ವಿನತೆ ಹೇಳಿದಳು, ನೋವಿನಿಂದ ಸಾಹಿತ್ಯ ಹುಟ್ಟುತ್ತೆ ಅಂತಾರೆ. ಆ ನೋವು ಬರಿಯ ನಿರಾಶೆಯಿಂದ ಕೂಡಿದ್ದಾದರೆ ಅದರಿಂದ ಖಂಡಿತವಾಗಿಯೂ ಕಲೆ ಹುಟ್ಟಲ್ಲ. ಒಳಗಿನ ನಿರಾಶೆಯನ್ನು ಅಭಿವ್ಯಕ್ತಗೊಳಿಸೋದೇನೂ ಕಷ್ಟದ ಕೆಲಸ ಅಲ್ಲ. ತನ್ನೊಳಗೆ ನಡೆಯುವ ಯಾವುದೇ ಸಂವೇದನೆಯನ್ನಾದರೂ ಸುಲಭವಾಗಿ ಅದಕ್ಕೆ ತಕ್ಕ ಸಂಜ್ಞೆಗಳನ್ನು ನಿರ್ಮಿಸಿಕೊಂಡು ಅಭಿವ್ಯಕ್ತಗೊಳಿಸುವುದು ಕಲಾವಿದನಿಗಿರುವ ಶಕ್ತಿ. ಅವನು ಅದಕ್ಕಾಗಿ ಪರಿಶ್ರಮವನ್ನು ಪಟ್ಟಿರ್ತಾನೆ. ಈ ಶಕ್ತಿ ಇರೋ ಕಲಾವಿದ ತನ್ನೊಳಗಿರುವ ನಿರಾಶೆಯನ್ನು ಪರಿಣಾಮಕಾರಿಯಾಗಿ ಹೊರಗೆ ಹಾಕಬಲ್ಲ. ಅದರಿಂದ ಬರೋ ಲಾಭ ಆದರೂ ಏನು? ಅದಕ್ಕೆ ಭಾವಾತ್ಮಕ ಮೌಲ್ಯ ಇಲ್ಲ, ವಿನಾಶಕಾರಕ ಗುಣ ಇರಬಹುದು. ಆದರೆ ವಿನಾಶವೇ ವಸ್ತುಸ್ಥಿತಿಯ ಅಂತ್ಯ ಅಲ್ಲ. ನೀವೇನೇ ಹೇಳಿ, ಬರೀ ನೋವಿನಲ್ಲೇ ಕಲೆಯ ಉಗಮವಿದೆ ಅನ್ನೋದನ್ನು ನಾನು ನಂಬಲ್ಲ. ನೋವಿನ ಆಚೆ ಇರುವ, ನೋವಿಗೆ ಪರಿಹಾರ ಸೂಚಿಸುವ ಒಂದು ಬೆಳಕು ಮಂದವಾಗಿಯಾದರೂ ಕಾಣುವವರೆಗೆ ಕಲಾವಿದನು ಮಾಡುವ ಸೃಷ್ಟಿ ಶುದ್ಧ ಕಲಾಸೃಷ್ಟಿ ಅನಿಸೋಲ್ಲ. ನೀವೇನಂತೀರಿ?
ನಾನು ಹೇಳೋದನ್ನ ಆ ವಿಷಯದಲ್ಲಿ ತುಂಬಾ ಓದಿರುವ ನೀವು ಒಪ್ತೀರೋ ಇಲ್ವೋ, ಆದರೆ ಈಗ 4 ತಿಂಗಳಿನಿಂದಲೂ ನನಗೆ ಕಾಣ್ತಿರೋದೇ ಹೀಗೆ. ಇಬ್ಬರು ಆ ದಿನ ಸಂಜೆಯವರೆಗೂ ಅಲ್ಲಿಯೇ ಮಾತನಾಡುತ್ತಾ ಕುಳಿತಿದ್ದರು. ಮಾತಿಗೆ ಇಂಥದ್ದೇ ಎಂಬ ನಿರ್ದಿಷ್ಟ ವಿಷಯ ಇರಲಿಲ್ಲ. ಒಂದೇ ವಿಷಯ ಕುರಿತು ಮಾತನಾಡುತ್ತಿರಲಿಲ್ಲ. ಆದರೆ ಮಾತು ಯಾವ ವಿಷಯ ಕುರಿತಿದ್ದರೂ ಅದರ ಹಿನ್ನೆಲೆಯ ವಸ್ತು ಸ್ಪಷ್ಟವಾಗಿ ಒಂದೇ ಆಗಿತ್ತು. ಮನಸ್ಸಿನಲ್ಲಿರುವ ವಸ್ತು ಒಂದೇ ಆಗಿರುವಾಗ ಮಾತು ಬದಲಾದರೂ ಭಾವ ಬದಲಾಗುವುದು ಹೇಗೆ? ಅವರು ಅಲ್ಲಿಂದ ಹೊರಟಾಗ 5 ಗಂಟೆಯಾಗಿತ್ತು. ಹೋಗುವಾಗ ದಾರಿಯಲ್ಲಿ ಆನಂದ ಕೇಳಿದ, ವಿನತಾ, ನಾವು ಈ ದಿನ ಜೊತೆಯಲ್ಲಿ ಕಳೆದದ್ದು ಎಂದೆಂದಿಗೂ ಮರೆಯಲಾರದ ಕಾಲ. ಆದರೆ ಜೀವನವು ಬರೀ ಸ್ಮೃತಿಯೊಂದರಲ್ಲೇ ತುಂಬಿ ನಡೆಯೋಲ್ಲ. ಮುಂದೆ ನೀನು ಯಾವ ರೀತಿ ಯೋಚನೆ ಮಾಡಿದೀಯಾ? ನಡೀರಿ, ಇಬ್ಬರೂ ಜೊತೆಯಲ್ಲಿ ಕುಕ್ಕರಹಳ್ಳಿ ಕೆರೆಗೆ ಬಿದ್ದುಬಿಡೋಣ. ಜಾತಿ ತಾಯಿ ಯಾರ ಭಯವೂ ಇಲ್ಲದ ಮೇಲಿನ ಲೋಕದಲ್ಲಿ ಸುಖವಾಗಿ ಮದುವೆ ಮಾಡಿಕೊಳ್ಳೋಣ. ನೀರಿಗೂ ಬಿದ್ದರೂ ನಾನು ಸಾಯೋಲ್ಲ. ನನಗೆ ಚೆನ್ನಾಗಿ ಈಜಲು ಬರುತ್ತೆ. ಸಾಯೋದು, ಮೇಲಿನ ಲೋಕ ಮುಂತಾದರಲ್ಲಿ ನನಗೆ ನಂಬಿಕೆ ಇಲ್ಲ. ನಿರಾಶಾವಾದವನ್ನು ನಾನು ಪೋಷಿಸದಿರುವುದು ಮಾತ್ರವಲ್ಲ, ಅತ್ಯಂತ ಜಿಗುಪ್ಸೆಯಿಂದ ತಿರಸ್ಕರಿಸ್ತೀನಿ. ನಿರಾಶೆಯಲ್ಲಿ ಆನಂದ ಕಾಣುವ ಹೇಡಿ ಮನಸ್ಸಿನವರನ್ನ ಕಂಡರೂ ಹಾಗೆಯೇ. ಮುಂದಿನ ಜೀವನದ ಮಾತು ಬೇಡ, ಈ ಜೀವನದ ಮಾತು ಹೇಳು. ವಿನತೆ ಅಂತರ್ಮುಖಿಯಾದಳು. ಇದುವರೆಗೂ ಅವಳು ಇದ್ದ ಮುಳ್ಳು ಕಲ್ಲುಗಳಿಲ್ಲದ ಸ್ನಿಗ್ಧ ಜಗತ್ತನ್ನು ಅವನು ಕೇಳಿದ ಪ್ರಶ್ನೆಯ ಮುಂದಿನ ಕಲ್ಪನೆ ಹಾಳು ಮಾಡುತ್ತಿತ್ತು. ವಾಸ್ತವತೆಯು ಸದಾ ನಮಗೆ ವೈರಿಯೇ ಎಂದು ಅವಳು ಯೋಚಿಸಿದಳು. ಮುಂದಿನ ಮಾತನ್ನ ಈ ದಿನವೇ ಯಾಕೆ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಕು? ಭವಿಷ್ಯವು ನಮ್ಮದೇ ಎಂಬುದು ಯಾರೂ ಅಲ್ಲಗಳೆಯಲಾಗದ ಸತ್ಯ. ಮುಂದಿನದನ್ನು ಯೋಚಿಸೋಕೆ ಇನ್ನೂ ಕಾಲ ಇದೆ. ಅವರು ಕಾಲೇಜನ್ನು ಸಮೀಪಿಸುತ್ತಿರುವಾಗ 6 ಗಂಟೆಯಾಗಿತ್ತು. ಟ್ಯುಟೋರಿಯಲ್ ಕಾಲೇಜಿಗೆ ವೇಳೆಯಾಗುತ್ತಿದ್ದುದರಿಂದ ಆನಂದ ಅವಳನ್ನು ಬೀಳ್ಕೊಂಡು ಬೇಗ ಹೊರಟು ಹೋದ. ವಿನತೆ ನಿಧಾನವಾಗಿ ಮನೆಗೆ ಹೋಗುತ್ತಿದ್ದಳು. ಸ್ವಲ್ಪ ದೂರದಲ್ಲಿ ಹಿಂದಿನಿಂದ ಅಕ್ಕ ವಿಜಯ ಅವಳನ್ನು ಕೂಗಿದಳು. ಈ ದಿನ ಸ್ವಲ್ಪ ಹೆಚ್ಚು ಕೆಲಸ ಬಿದ್ದುದರಿಂದ ಅವಳು ತಡವಾಗಿ ಮನೆಗೆ ಹೋಗುತ್ತಿದ್ದಳು. ವಿಜಯ ಈಗ ಮೊದಲಿಗಿಂತಲೂ ಸ್ವಲ್ಪ ಬಡಕಲಾಗಿದ್ದಳು. ಮುಖದಲ್ಲಿ ನಿಶ್ಶಕ್ತಿ ಕಾಣುತ್ತಿತ್ತು. ವೀನು, ಅದೇನೂ ಇವತ್ತಿಷ್ಟು ನಿಧಾನ? ಕಾಲೇಜ್ನಲ್ಲಿ ಏನಾದರೂ ವಿಶೇಷ ಐತೆ ಎಂದು ಅವಳು ಕೂಗಿ ಕರೆದಳು. ಇಲ್ಲ, ನಾನು ರೀಡಿಂಗ್ ರೂಮ್ನಲ್ಲಿ ಒಂದು ಪುಸ್ತಕ ಓದ್ತಿದ್ದೆ ಎಂದು ತಂಗಿ ನಿಂತಳು. ಇಬ್ಬರು ನಡೆಯಲು ಪ್ರಾರಂಭಿಸಿದ ಮೇಲೆ ವಿಜಯ, ನೀನು ಬೆಳಿಗ್ಗೆ ಕೆರೆ ಕಡೆ ಹೋಗ್ತಿದ್ದೆ, ನನಗೆ ಆಫೀಸ್ನಿಂದ ಕಾಣಿಸ್ತಾ ಇತ್ತು ಎಂದಳು. ಅವಳಿಗೆ ಇನ್ನು ಉತ್ತರ ಕೊಡುವುದು ನಿಷ್ಪ್ರಯೋಜಕವೆಂದು ತಂಗಿ ಸುಮ್ಮನಾದಳು. ಅಕ್ಕನೇ, ಅಮ್ಮನ ಅಭಿಪ್ರಾಯ ನಿನಗೆ ತಿಳಿದಿದೆ. ನೀನು ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು ಎಂದಳು. ವಿಜಿ, ನೀನು ಓದಿದೋಳು. ನನ್ನ ವಿಷಯ ಎಲ್ಲ ನಿನಗೆ ಗೊತ್ತಿದೆ. ನೀನು ಹೀಗಂದ್ರೆ ನಾನೇನು ಮಾಡಲಿ? ಭಾವನನ್ನ ನೀನು ಪ್ರೀತಿಸಿದಾಗ ಅಮ್ಮ ಒಬ್ದಿದ್ದಿದ್ರೆ ನೀನೇನು ಮಾಡ್ತಿದ್ದೆ? ನಮ್ಮ ವಿಷಯ ಬೇರೆ. ಅವರು ನಮ್ಮ ಜನವೇ. ಗೌರವ, ಅಂತಸ್ತು ಎಲ್ಲದರಲ್ಲೂ ನಮಗೆ ಸರಿಸಮಾನರು ಅಂತ ತಿಳಿದೇ ನಾನು ಅವರನ್ನ ಪ್ರೀತಿಸಿದೆ. ನೀನು ಯಾವುದನ್ನು ಯೋಚಿಸದೆ ಮಾಡಿಬಿಡ್ತೀಯ. ವಿನತೆ ಮಾತನಾಡಲಿಲ್ಲ. ವಿಜಯಳೇ ಹೇಳಿದಳು, ಇಂಥ ವಿಷಯದಲ್ಲಿ ನಾವು ತಿಳಿಯದೆ ಒಂದು ತಪ್ಪು ಮಾಡಬಹುದು. ಆದರೆ ತಪ್ಪು ತಿಳಿದ ತಕ್ಷಣ ತಿದ್ದುಕೊಂಡು ಬಿಡಬೇಕು. ಅದೇ ವಿವೇಕ. ವಿನತೆ ಸುಮ್ಮನಿದ್ದಳು. ಅವಳ ಮನಸ್ಸು ಅಕ್ಕನೊಡನೆ ಹೆಚ್ಚಾಗಿ ಮಾತನಾಡಲಾರದಷ್ಟು ಹರ್ಷದಿಂದ ತುಂಬಿತ್ತು. 4 ತಿಂಗಳಿನಿಂದ ಅನುಭವಿಸಿದ ಸಂಕಟ ಈ ದಿನ ಶಮನವಾಗಿತ್ತು. ಅಕ್ಕನೊಡನೆ ಚರ್ಚಿಸುವುದಕ್ಕೂ ಮನಸ್ಸಿನಲ್ಲಿ ವ್ಯವಧಾನವಿರಲಿಲ್ಲ. ಆ ರಾತ್ರಿ ಮಲಗಿದಾಗ ಅವಳಿಗೆ ಬೇಗ ನಿದ್ರೆ ಬರಲಿಲ್ಲ. ಮನಸ್ಸು ತಾನು ಹಿಂದೆ ಎಂದೂ ಕಾಣದ ಆನಂದದ ಲೋಕದಲ್ಲಿ ವಿಹರಿಸುತ್ತಿತ್ತು. ಆ ಲೋಕದ ಅನುಭವದಲ್ಲಿ ಸೌಖ್ಯದ ಅಸ್ತಿತ್ವವನ್ನು ವಿರೋಧಿಸುವ ಯಾವ ಶಕ್ತಿಯೂ ಇರಲಿಲ್ಲ. ಸ್ವಲ್ಪವೂ ಕತ್ತಲೆಯನ್ನು ಕೊಡದ, ಆದರೆ ಕಣ್ಣನ್ನು ಕೋರೈಸದ ಮೃದುವಾದ ಬಿಳಿಯ ರೇಷ್ಮೆಯಂತೆ ಪ್ರಪಂಚದ ಮೇಲೆಲ್ಲ ಹರಡಿರುವ ಬೆಳುದಿಂಗಳಿನ ಕಲ್ಪನೆ ಮನಸ್ಸಿನಲ್ಲಿ ಬಂದಿತು. ವಿನತೆ ಎದ್ದು ಮಹಡಿಯನ್ನು ಹತ್ತಿದಳು. ಬಿಸಿಲು ಮಚ್ಚಿನ ಬಾಗಿಲು ತೆರೆದು ಹೊರಗೆ ಕುಳಿತು ತಿಳಿ ನೀಲಿಯ ಆಗಸದಲ್ಲಿ ಮಂದಗತಿಯಿಂದ ಸಾಗುತ್ತಿದ್ದ ದ್ವಾದಶಿಯ ಚಂದ್ರನನ್ನು ನೋಡಿದಳು. ಬಾನಿನಲ್ಲಿ ಸ್ನಿಗ್ಧ ಶಾಂತಿ ನೆಲೆಸಿತ್ತು.
ಆಕಾಶದಲ್ಲಿ ವಿರಳವಾಗಿ ಚೆಲ್ಲಿದ್ದ ನಕ್ಷತ್ರಗಳು ಸಹ ಶಾಂತವಾಗಿ ಮಿನುಗುತ್ತಿದ್ದುವು. ಚಂದ್ರನನ್ನು ನೋಡುತ್ತಾ ಅವಳು ಅಲ್ಲಿಯೇ ಕುಳಿತಳು. ಸ್ವಲ್ಪ ಹೊತ್ತಿನಲ್ಲಿ ಆಕಾಶದ ಕಡೆಗೆ ಮುಖ ಮಾಡಿಕೊಂಡು ಅಂಗಾತ ಮಲಗಿದಳು. ಬಾಹ್ಯ ಆಕಾಶದಲ್ಲೂ ಮನಸ್ಸಿನ ವಿಸ್ತಾರದಲ್ಲೂ ಪಸರಿಸಿದ್ದ ಅನನ್ಯ ಶಾಂತಿಯ ನಡುವೆ ಅವಳ ಬುದ್ಧಿ ಯಾವ ಯೋಚನೆಯನ್ನು ನೂಲುತ್ತಿರಲಿಲ್ಲ. ಕಲ್ಪನೆ ಯಾವ ವಸ್ತುವನ್ನೂ ನೇಯುತ್ತಿರಲಿಲ್ಲ. ಚಿತ್ತವೃತ್ತಿಯನ್ನು ತಡೆದು ನಿಲ್ಲಿಸುವ ಶಾಂತಿ ಅದು. ಹಾಗೆಯೇ ನಿದ್ದೆ ಬಂತು. ಬೆಳಿಗ್ಗೆ 5 ಗಂಟೆಯ ತಂಗಾಳಿ ಬೀಸಿದಾಗ ಎಚ್ಚರವಾಯಿತು. ಎದ್ದು ಕೆಳಗಿಳಿದು ಬಂದು ಮಲಗಿದಳು. ತಾಯಿಗೆ ನಡುವೆ ಎಚ್ಚರವಾಗಿರಲಿಲ್ಲ. ಈ ದಿನ ಬೆಳಿಗ್ಗೆ ತನ್ನ ಕೊಠಡಿಯಲ್ಲಿ ಕುಳಿತಾಗ ಒಂದು ಪದ್ಯವು ಕಲ್ಪನೆಯಲ್ಲಿ ಗುಣುಗುತ್ತಿತ್ತು. ಸುಪ್ತವಾಗಿ ದೂರದ ಎಲ್ಲಿಂದಲೂ ಅಸ್ಪಷ್ಟವಾಗಿ ಕೇಳಿಬರುವಂತಹ ಆ ಪದ್ಯದ ಲಯವು ಕ್ರಮೇಣ ಸ್ಪಷ್ಟವಾಗುತ್ತಿತ್ತು. ಅರ್ಧ ಗಂಟೆಯಲ್ಲಿ ತಂಬೂರಿಯ ಝೇಂಕೃತಿಯೊಡನೆ ಹೊರಹೊಮ್ಮುವ ಗಾಯಕಿಯ ಕೊರಳಿನಂತೆ ಅದು ಕಿವಿಗೆ ಕೇಳುತ್ತಿತ್ತು. ಒಂದು ಸೀಸದ ಕಡ್ಡಿ ತೆಗೆದುಕೊಂಡು ಅದನ್ನು ಬರೆದಳು. ಬರೆದ ಮೇಲೆ ಮತ್ತೊಮ್ಮೆ ಓದಿ ಒಂದೆರಡು ಕಡೆ ತಿದ್ದಿದಳು. ಭಾವರಂಗದಲ್ಲಿ ನಡೆಯುತ್ತಿದ್ದ ಹಾಡಿನ ಲಯವು ನಿಧಾನವಾಗಿ ಶಾಂತವಾಯಿತು. ಆ ದಿನ ತಾನು ಬರೆದ ಭಾವಗೀತೆಯನ್ನು ಆನಂದನಿಗೆ ತೋರಿಸಿದಳು. ಬಿರುಗಾಳಿ ನಿಂತ ಮೇಲೆ ಸಮುದ್ರಕ್ಕೆ ಬರುವ ಶಾಂತಿಯ ರೂಪಕದಲ್ಲಿ ಅವಳು ಶಾಂತಿಯೇ ಹೆಪ್ಪುಗಟ್ಟಿ ಮೂರ್ತ ರೂಪದಲ್ಲಿ ನಿಂತಂತೆ ಒಂದು ಭಾವಗೀತೆಯನ್ನು ಬರೆದಿದ್ದಳು. ನಿಜವಾಗಿಯೂ ಚೆನ್ನಾಗಿದೆ ಎಂದು ಆನಂದ ಹೇಳಿದ. ಹೇಳಿ ಬರೆಸಿದವರು ನೀವು ಎಂದು ಅವಳು ನಿಜ ಹೇಳಿದಳು. ಆ ಭಾವಗೀತೆ ಆ ವರ್ಷದ ದೀಪಾವಳಿಯಲ್ಲಿ ನಾಡಿನ ಒಂದು ಹೆಸರಾದ ಪತ್ರಿಕೆಯ ಸಂಚಿಕೆಯಲ್ಲಿ ಪ್ರಕಟವಾಯಿತು. 2 ತಿಂಗಳಿನ ನಂತರ ಒಬ್ಬ ವಿಮರ್ಶಕರು ತಮ್ಮ ಒಂದು ಲೇಖನದಲ್ಲಿ ಅದನ್ನು ಮೆಚ್ಚಿ 4-5 ವಾಕ್ಯಗಳನ್ನೂ ಬರೆದಿದ್ದರು. ವಾಸನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರಲಿಲ್ಲ. ಈಗ ಪುನಃ ಕುಳಿತು ಓದುತ್ತಿದ್ದಾನೆ. ಈಗ ವಿಜಯ 3 ತಿಂಗಳ ಗರ್ಭಿಣಿ. ಮೊದಲಿಗಿಂತಲೂ ಸ್ವಲ್ಪ ಕೃಶವಾಗಿ ಕಾಣುತ್ತಾಳೆ. ಮದುವೆಯಾದ ಮೇಲೆ ತಾಯಿಯ ಮನೆಯಲ್ಲಿರಬೇಕೋ ಗಂಡನ ಸಂಗಡ ಅತ್ತೆಯ ಮನೆಯಲ್ಲಿರಬೇಕೋ ಎನ್ನುವ ವಿಷಯದಲ್ಲಿ ಸ್ವಲ್ಪ ವಾಗ್ಯುದ್ಧ ನಡೆದಿತ್ತು. ತನ್ನ ಮದುವೆಯಾದರೂ ತಂಗಿ ಕೆಲಸಕ್ಕೆ ಸೇರುವ ತವಕ, ತಾನು ಕೆಲಸದಲ್ಲಿ ಮುಂದುವರಿದು ತಾಯಿಯ ಮನೆಗೆ ಆರ್ಥಿಕ ನೆರವು ಸಲ್ಲಿಸಲು ಅವಳು ಮದುವೆಗೆ ಮೊದಲೇ ವಾಸನ್ನ ಅನುಮತಿ ಕೇಳಿದ್ದಳು. 1 ವರ್ಷದ ಮಟ್ಟಿಗೆ ಹಾಗೆಯೇ ಆಗಲಿ ಎಂದು ಅವನೂ ಒಪ್ಪಿದ್ದ. ಮೊದಲನೆಯ ಪ್ರಯತ್ನದಲ್ಲಿ ತನ್ನ ಪರೀಕ್ಷೆ ಆಗುವುದಿಲ್ಲವೆಂದು ಅವನಿಗೂ ತಿಳಿದಿದ್ದಂತೆ ತೋರುತ್ತದೆ. ಈಗ ಮದುವೆಯಾದ ಮೇಲೆ ಸೊಸೆ ಪೂರ್ತಿ ತಮ್ಮ ಮನೆಯಲ್ಲೇ ಇರಲಿ ಎಂದು ವಿಜಯಳ ಅತ್ತೆ ಮಾವಂತಿರು ಹೇಳಿದರು. ಅವಳು ನಮ್ಮ ಮನೆಯಲ್ಲಿರೋವಾಗ ತರೋ ಸಂಬಳ ನಮ್ಮ ಕೈಗೆ ಕೊಡಬೇಕು ಮಾವ ಕೇಳಿದರು. ತಾನು ಈ ಬಗ್ಗೆ ಮೊದಲೇ ಹೆಂಡತಿಗೆ ಮಾತು ಕೊಟ್ಟಿರುವೆನೆಂದು ಮಗ ತಂದೆಗೆ ಹೇಳಿದ. ಹೆಂಡತಿಯ ಗುಲಾಮ ಎಂದು ತಂದೆಯಿಂದ ಅವನ ಮುಖಕ್ಕೆ ಮಂಗಳಾರತಿ ಆಯಿತು ಅಷ್ಟೇ. ಮುಂದೆ 1-2 ದಿನ ವಾಸನ್ ತಂದೆ ತಾಯಿಗಳ ಪಕ್ಷವನ್ನೇ ಹಿಡಿದಿದ್ದ. ಅನಂತರ ಮೆಲ್ಲಗೆ ಹೆಂಡತಿಯ ಕಡೆಗೆ ಬಂದ. ಕೊನೆಗೆ ಉಭಯ ತಾಪಿ ಒಂದು ಒಪ್ಪಂದವಾಯಿತು. ವಾಸನ್ ಹೆಂಡತಿಯ ಮನೆಗೆ ಹೋಗಕೂಡದು. ಸೊಸೆ ದಿನವೂ ಮಲಗಲು ಗಂಡನ ಮನೆಗೆ ಬರಬೇಕು. ಬೆಳಿಗ್ಗೆ ಬೇಕಾದರೆ ಮನೆಗೆ ಹೋಗಬಹುದು. ಊಟ ತಿಂಡಿಗಳು ಮಾತ್ರ ತಾಯಿಯ ಮನೆಯಲ್ಲೇ. 1 ವರ್ಷ ಅವಳು ಹೀಗೆಯೇ ಇದ್ದು ತನ್ನ ಸಂಬಳವನ್ನು ತಾಯಿಗೆ ಕೊಡಬಹುದು. ಆದರೆ ಈ ಒಪ್ಪಂದವಾದ ದಿನದಿಂದ ವಾಸನ್ನ ತಂದೆ ಮಗನ ಚಿಲ್ಲರೆ ಖರ್ಚುಗಳಿಗೆ, ಸಿನಿಮಾ, ಕ್ಷೌರ ಮೊದಲಾದವುಗಳಿಗೆ 1 ಚಿಕ್ಕಾಸು ಕೊಡುವುದನ್ನು ನಿಲ್ಲಿಸಿಬಿಟ್ಟರು. ಕಾಲೇಜಿನ ಚರ್ಚಾ ಮಂಡಳಿಗೆ ರಮೆ ಆ ವರ್ಷ ಕಾರ್ಯದರ್ಶಿನಿಯಾದರೂ ಅದರ ಚಟುವಟಿಕೆಗಳು ಉತ್ಸಾಹದಿಂದ ನಡೆಯುತ್ತಿರಲಿಲ್ಲ. ಮಂಡಳಿಯ ಕಾರ್ಯಗಳನ್ನು ನೆರವೇರಿಸುವ ಕಾರ್ಯದರ್ಶಿನಿಯಲ್ಲೇ ಉತ್ಸಾಹ ಇರಲಿಲ್ಲ. ಕಾಲೇಜಿನ ಬಾಗಿಲು ತೆರೆದು 2 ತಿಂಗಳಾದರೂ ಅದರ ಉದ್ಘಾಟನಾ ಚರ್ಚಾಕೂಟ ನಡೆದಿರಲಿಲ್ಲ. ಮಂಡಳಿ ಹೀಗೆ ನಿದ್ರಿಸುತ್ತಿರುವುದು ಅದರ ಅಧ್ಯಕ್ಷರಿಗೆ ಅಪಮಾನವಾದಂತಾಯಿತು. ಡಾ ನರೋತ್ತಮರೇ ಸ್ವತಃ ಮಂಡಳಿಯ ಸದಸ್ಯರನ್ನು, ಕಾರ್ಯದರ್ಶಿನಿಯನ್ನು ಕರೆಸಿ ವರ್ಷದ ಮೊದಲ ಚರ್ಚಾಕೂಟವನ್ನು ನಡೆಸಿದಾಗ ಆಗಸ್ಟ್ ತಿಂಗಳ ಕೊನೆಯಾಗಿತ್ತು. ಪ್ರಥಮ ಸಮಾರಂಭವು ಸೆಪ್ಟೆಂಬರ್ 2ನೆಯ ದಿನ ನಡೆಯಬೇಕೆಂದು ನಿಶ್ಚಯವಾಯಿತು. ಕಾಲೇಜ್ ಪ್ರಿನ್ಸಿಪಾಲರು ಅಧ್ಯಕ್ಷರಾಗಲು ಒಪ್ಪಿದರು. ಡಾ ನರೋತ್ತಮರಲ್ಲದೆ ಅಧ್ಯಾಪಕರ ಪೈಕಿ 3 ಮಾತನಾಡಲು ಒಪ್ಪಿದರು. ನಿಧಾನವಾಗಿ ಪ್ರಾರಂಭವಾದರೂ ಅದು ಚಟುವಟಿಕೆಯಿಂದ ನಡೆಯುವ ಕೂಟವೆಂದು ಎಲ್ಲರೂ ನಿರೀಕ್ಷಿಸುತ್ತಿದ್ದರು. ಚರ್ಚೆಯ ವಿಷಯ ವಿಶ್ವಶಾಂತಿಯನ್ನು ಉಳಿಸುವುದು ವಿಚಾರವಲ್ಲ, ಧರ್ಮ ಎಂದಿತ್ತು. ವಿಷಯ ಸೂಚಿಸಿದ್ದವರು ಕಾಲೇಜಿನ ತತ್ವಶಾಸ್ತ್ರದ ಪ್ರೊಫೆಸರರು. ವಿಷಯದ ಪರ ಮಾತನಾಡಲು ಅನೇಕ ಜನರು ಮುಂದೆ ಬಂದರು. ಪರವಾಗಿ ಚರ್ಚೆ ಪ್ರಾರಂಭಿಸುವವರು ಡಾ ನರೋತ್ತಮರು. ಉಳಿದ 3 ಅಧ್ಯಾಪಕರು ಪರವಾಗಿಯೇ ಮಾತನಾಡುವ ಇಷ್ಟವನ್ನು ವ್ಯಕ್ತಪಡಿಸಿದರೂ ವಿರೋಧವಾಗಿ ಮಾತನಾಡಲು ಯಾರೂ ಇಲ್ಲದ್ದರಿಂದ 2 ತಮ್ಮ ಮನಸ್ಸಿನ ವಿರೋಧವಾಗಿಯಾದರೂ ಮಾತನಾಡಲು ಒಪ್ಪಿಕೊಂಡರು.
ಅಧ್ಯಾಪಕರುಗಳಲ್ಲದೆ ಒಟ್ಟು 6 ಜನ ವಿದ್ಯಾರ್ಥಿನಿಯರು ಪಾತ್ರವಹಿಸಿದ್ದರು. ವಿಚಾರವೆಂಬುದು ಕೇವಲ ಬಿಸಿಲುಗುದುರಿಯಂತಹ ಕಲ್ಪನೆ. ಅದು ಭಿನ್ನತೆಯನ್ನು ಸೃಜಿಸುವುದೇ ವಿನಃ ಘನಸ್ವರೂಪವಾದ ಏಕತೆಯನ್ನು ಸೃಷ್ಟಿಸಲಾರದು. ಏಕತೆ ಮೂಡುವ ತನಕ ಶಾಂತಿ ಇರುವುದಿಲ್ಲ. ಭಿನ್ನತೆಯಲ್ಲಿ ವಿರೋಧ ಶಕ್ತಿ ಸದಾ ಕಾರ್ಯನಿರತವಾಗಿರುವುದು ಎಂದು ಡಾ ನರೋತ್ತಮರು ಮಾಡಿದ ವಾದವು ಸಭಿಕರನ್ನು ಸ್ತಬ್ಧರನ್ನಾಗಿ ಮಾಡಿತು. ಅವರು ಕಳೆದ ವರ್ಷ ಕಾಲೇಜಿಗೆ ಬಂದಾಗಿನಿಂದ ಕಾಲೇಜಿನ ಅತ್ಯುತ್ತಮ ವಾಗ್ಮಿಗಳೆಂದು ಹೆಸರು ಪಡೆದಿದ್ದುದು ಮಾತ್ರವಲ್ಲ, ಅವರು ಮಾತನಾಡದ ಸಮಾರಂಭಗಳಲ್ಲೆಲ್ಲ ಸಪ್ಪೆಯೇ ಎಂದು ವಿದ್ಯಾರ್ಥಿಗಳು ತೀರ್ಮಾನಿಸಿದ್ದರು. ವಿಷಯವನ್ನು ವಿರೋಧಿಸಿ ವಿಚಾರದ ಧ್ವಜವನ್ನು ಎತ್ತಿ ಹಿಡಿಯುವ ಮುಖ್ಯ ಯೋಧನು ವಸಂತನೊಬ್ಬನೇ. ಅವನು ವಿರೋಧ ಪಕ್ಷದ ನಾಯಕನಾಗಿ ತನ್ನ ವಾದವನ್ನು ಪ್ರಾರಂಭಿಸಬೇಕಾಗಿತ್ತು. ಅವನ ಭಾಷಣವು ಗ್ಯಾಲರಿ ಹಾಲಿನಲ್ಲಿ ತುಂಬುವ ದೊಂಬಿಗೆ ಎಂದೂ ರುಚಿಸುತ್ತಿರಲಿಲ್ಲ. ಆದರೂ ಅವನು ನಿಂತು ಮಾತನಾಡುತ್ತಿದ್ದ ರೀತಿ, ಗಾಂಭೀರ್ಯ ಮತ್ತು ತನ್ನ ಮಾತುಗಳ ಮೇಲೆ ಅವನಿಗೆ ಇದ್ದ ಶ್ರದ್ಧೆಯನ್ನು ಕಂಡ ವಿದ್ಯಾರ್ಥಿಗಳು ಗುಲ್ಲು ಮಾಡಿ ಹುಯಿಲು ಎಬ್ಬಿಸುತ್ತಿರಲಿಲ್ಲ. ವಿಚಾರ ಸಂಗ್ರಹಣೆಯ ದೃಷ್ಟಿಯಿಂದಾಗಿ ಗಂಭೀರವಾಗಿ ಕುಳಿತು ಕೇಳುವವರಿಗೆ ತೂಕವಾದ ಅವನ ಮಾತುಗಳು ಮೆಚ್ಚುಗೆಯಾಗುತ್ತಿದ್ದುವು. ವಿಚಾರರಹಿತವಾದ ಧರ್ಮವು ಅಂಧಶ್ರದ್ಧೆಯಲ್ಲಿ ಪರ್ಯವಸಾನವಾಗಿ ಮತೀಯ ಯುದ್ಧಗಳಿಗೆ ದಾರಿ ಮಾಡಿದ್ದನ್ನು ತಾವು ಇತಿಹಾಸದ ಉದ್ದಕ್ಕೂ ನೋಡುತ್ತೇವೆ. ಇಲ್ಲಿ ಧರ್ಮ ಎಂಬ ಪದದ ಅರ್ಥ ವಿವರಣೆಯನ್ನೇ ಮಾರ್ಪಡಿಸಬೇಕಾಗುತ್ತದೆ. ವಿಚಾರದ ಒರೆಗಲ್ಲಿಗೆ ತಿಕ್ಕಿ ವಿಮರ್ಶಿಸಿದ ನಂತರ ಉಳಿಯುವ ಮೂಲಭೂತ ಮೌಲ್ಯಗಳನ್ನು ನಿತ್ಯ ಜೀವನದಲ್ಲಿ ನಿಷ್ಠೆಯಿಂದ ಅನುಸರಿಸುವುದೇ ಧರ್ಮ. ಧರ್ಮದ ಬುನಾದಿಯೇ ವಿಚಾರವಾಗಿರಬೇಕು ಎಂದು ಅವನು ತನಗೆ ಕೊಟ್ಟಿದ್ದ 10 ನಿಮಿಷ ಮಾಡಿದ ಭಾಷಣವನ್ನು ಆಮೇಲೆ ತತ್ವಶಾಸ್ತ್ರದ ಪ್ರೊಫೆಸರರು ಬಹಳ ಹೊಗಳಿದರು. ಉಮೆಯು ವಿಷಯದ ಪರವಾಗಿ ಮಾತನಾಡಿದಳು. ವಿಚಾರವು ತುಂಟಕುದುರೆ ಇದ್ದಂತೆ. ಯಾವುದರ ಮೂಲವನ್ನು ನಾವು ಪ್ರಶ್ನಿಸಬಾರದೋ ಅದನ್ನು ಪ್ರಶ್ನಿಸಿ ನಮ್ಮ ಶ್ರದ್ಧೆಯನ್ನೇ ಹಾಳು ಮಾಡಿಬಿಡುತ್ತದೆ. ಅದರ ಕ್ರಿಯಾಕ್ಷೇತ್ರ ಸೀಮಿತವಾದುದು. ಆದುದರಿಂದ ಒಂದು ವಿಷಯವನ್ನು ಕುರಿತು 108 ಅರ್ಥ ವಿವರಣೆಗಳು ಸಾಧ್ಯವಾಗುತ್ತವೆ. ಪರಿಣಾಮವಾಗಿ ಮನುಷ್ಯನು ಯಾವುದನ್ನೂ ನಂಬದ ಸಂದೇಹವಾದಿಯಾಗುತ್ತಾನೆ. ವಿಚಾರವು ನಮ್ಮನ್ನು ಒಯ್ದಿರುವುದು ಎಲ್ಲಿಗೆ? ಫ್ರಾಯ್ಡ್ ಮಾತೃಪ್ರೇಮವನ್ನು ಕಾಮದ ಬೇರೊಂದು ಸ್ವರೂಪವೆಂದನು. ವಿಚಾರವನ್ನೇ ಮುಷ್ಟಿ ಹಿಡಿದು ನಡೆದ ತಾತ್ವಿಕರು ದೇವರೇ ಇಲ್ಲವೆಂದರು. ಬರಿಯ ವಿಚಾರದಿಂದ ಯಾವ ಮೌಲ್ಯವನ್ನೂ ದೊರಕಿಸುವುದು ಸಾಧ್ಯವಿಲ್ಲ. ಇವೆಲ್ಲವನ್ನೂ ಕಳೆದುಕೊಂಡವನಲ್ಲಿ ಆತ್ಮಶಾಂತಿಯೇ ಇರುವುದಿಲ್ಲ. ಅಂತಹವರಿಂದ ಪ್ರಪಂಚದ ಶಾಂತಿ ಹೇಗೆ ಸಾಧಿಸೀತು ಎಂದು ಅವಳು ವಿಷಯ ಸಮರ್ಥನೆ ಮಾಡಿಕೊಂಡಳು. ಕಾಲೇಜಿನ ಕೆಲವೇ ಬುದ್ಧಿಜೀವಿ ಅಧ್ಯಾಪಕರುಗಳು ವಸಂತನ ಪ್ರತಿವಾದಕ್ಕೆ ತಕ್ಕ ಉತ್ತರ ಈಕೆಯ ವಾದ ಒಂದೇ ಎಂದು ಮಾತನಾಡಿಕೊಂಡರು. ಉಮೆ ತನ್ನ ವಿರೋಧವಾಗಿ ಮಾತನಾಡುತ್ತಾಳೆಂಬುದು ವಸಂತನಿಗೆ ತಿಳಿದಿತ್ತು. ಆದರೆ ಅವಳು ತನ್ನ ವಾದವನ್ನು ಇಷ್ಟೊಂದು ಗಡುಸಿನಿಂದ ಸಮರ್ಥಿಸಿಕೊಳ್ಳುತ್ತಾಳೆಂದು ಅವನು ನಿರೀಕ್ಷಿಸಿರಲಿಲ್ಲ. ಅವಳು ಉತ್ತಮವಾಗಿ ಮಾತನಾಡಿದ್ದನ್ನು ಕಂಡು ಅವನಿಗೆ ಸಂತೋಷವಾಯಿತು. ಆದರೆ ಅಂದಿನ ರಾತ್ರಿ ಮಲಗಿದ್ದಾಗ ಒಂದು ಯೋಚನೆ ಬಂತು. ತಾನು ಈ ದಿನ ಮಾತನಾಡಿದ್ದನ್ನು ಉಮಾ ನಿಜವಾಗಿಯೂ ನಂಬುತ್ತಾಳೆಯೇ? ಅವಳು ಸ್ಪಷ್ಟವಾಗಿಯೂ ವಿಚಾರದ ವಿರೋಧಿಯಾಗಿದ್ದಾಳೆಯೇ? ಕೆಲವು ದಿನಗಳಿಂದ ಈಚೆಗೆ ಅವಳ ಮಾತುಕತೆಗಳಿಂದ ಅವಳಿಗೆ ವಿಚಾರದಲ್ಲಿ ನಂಬುಗೆ ಕಡಿಮೆಯಾಗುತ್ತಿರುವುದನ್ನು ಅವನು ಗುರುತಿಸಿದ್ದ. ಆದರೆ ಅವಳು ಎಂದೂ ಅವನ ಎದುರಿಗೆ ವಿಚಾರವನ್ನು ಖಡಾಖಂಡಿತವಾಗಿ ಹೀಯಾಳಿಸಿರಲಿಲ್ಲ. ಈ ದಿನ ಚರ್ಚೆಯಲ್ಲಿ ಮಾತ್ರ ಅವಳು ವಿಚಾರವಾದವನ್ನು ಹಿಮ್ಮೆಟ್ಟಿಸುವಷ್ಟು ಉಗ್ರವಾಗಿ ವಾದ ಮಾಡಿದ್ದಳು. ಅವಳ ಬದಲಾಯಿಸುತ್ತಿರುವ ಮನೋಭಾವದ ಮೂರ್ತ ಸ್ವರೂಪವಿರಬಹುದೇ ನಿನ್ನೆಯ ದಿನದ ಅವಳ ವಾದ ಎಂದು ಅವನು ಶಂಕಿಸಿದ. ಅದು ಬರಿಯ ಚರ್ಚಾಕೂಟದ ಭಾಷಣ. ಅದರಲ್ಲಿ ವೈಯಕ್ತಿಕವಾದುದು ಯಾವುದೂ ಇಲ್ಲ. ಆದರೂ ಅವಳ ದೃಷ್ಟಿ ತನ್ನ ದೃಷ್ಟಿಕೋನದಿಂದ ಇಷ್ಟೊಂದು ಭಿನ್ನವಾದದ್ದೇ ಎಂದು ಯೋಚಿಸುತ್ತಿದ್ದ. ಮರುದಿನ ಕಾಲೇಜಿನ ವಾಚನಾಲಯದಲ್ಲಿ ಉಮೆ ಸಿಕ್ಕಿದಳು. ನಿನ್ನ ಕೈಲಿ ಒಂದು ವಿಷಯ ಮಾತಾಡೋದಿದೆ, ಬಾ ಎಂದು ಅವನು ಕಾಲೇಜಿನಲ್ಲಿ ಅವರು ಕುಳಿತು ಮಾತನಾಡುತ್ತಿದ್ದ ಕೊಠಡಿಗೆ ಅವಳನ್ನು ಕರೆದುಕೊಂಡು ಹೋದ. ಉಮೆ ಕೇಳಿದಳು, ಏನು ಸಂತೋಷದ ಸುದ್ದಿ? ಯಾವ ಸುದ್ದಿಯೂ ಇಲ್ಲ. ನಿನ್ನೆಯ ಚರ್ಚೆಯ ವಿಷಯ ಮಾತಾಡಬೇಕು ಅಂತ ಕರೆದೆ. ನೀನು ತುಂಬ ಚೆನ್ನಾಗಿ ಮಾತಾಡಿದೆ. ನಿಜವಾಗಿಯೂ? ನೀವು ಒಪ್ಪಿದ್ರೆ ನನಗೆ ಸಾಕು. ನಿಮ್ಮ ಶಿಷ್ಯೆ ತಾನೇ? ಶಿಷ್ಯೆ ಅಂತ ಅಲ್ಲ. ನಿನ್ನೆ ನೀನು ಮಾಡಿದ ವಾದವೆಲ್ಲವನ್ನೂ ನೀನು ನಿಜವಾಗಿಯೂ ನಂಬುತ್ತೀಯೋ ಅಥವಾ ಬರೀ ವಾದದ ಸಲುವಾಗಿ ಹಾಗೆ ಆಡಿದೆಯೋ? ಯಾಕೆ? ಸುಮ್ಮನೆ ಕೇಳಿದೆ, ಹೇಳು. ಆ ವಿಷಯ ಯಾಕೆ ಈಗ? ಚರ್ಚಾಕೂಟ ಮುಗೀತು, ಅದನ್ನು ಕಟ್ಟಿಕೊಂಡು ನಮಗೇನು? ಇಲ್ಲ, ನಾನು ತಿಳ್ಕೊಳ್ಳೇಬೇಕು ಅನಿಸಿದೆ. ಉಮಾ ಒಂದು ನಿಮಿಷ ಗಂಭೀರಳಾಗಿ ಏನನ್ನೋ ಯೋಚಿಸುತ್ತಿದ್ದು ನಂತರ ಕೇಳಿದಳು, ಒಂದು ಪಕ್ಷ ನನ್ನ ವಾದದಲ್ಲಿ ನನಗೆ ಪೂರ್ಣ ವಿಶ್ವಾಸವಿದ್ದರೆ? ರೇಕಾರ ಬೇಡ,
ವಾಸ್ತವವಾಗಿ ಹೇಳು. ಬೌದ್ಧಿಕ ಪ್ರಾಮಾಣಿಕತೆಯನ್ನ ನೀವು ನಿಜವಾಗಿಯೂ ಇಟ್ಟುಕೊಂಡಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಹಾಗೆಯೇ ಅದನ್ನು ನನ್ನಲ್ಲಿ ಪ್ರೋತ್ಸಾಹಿಸಿ ಬೆಳೆಸಿದ್ದೀರಿ. ನಿಜಾನೇ ಹೇಳಲೆ? ಹೇಳು. ನಿನ್ನೆ ಆಡಿದ್ರಲ್ಲಿ ನನಗೆ ನಂಬಿಕೆ ಇಲ್ಲದ ಒಂದು ಮಾತೂ ಇಲ್ಲ. ವಸಂತ ಸುಮ್ಮನಾದ. ಉಮೆಯೇ ಕೇಳಿದಳು, ಏನು ಯೋಚಿಸ್ತಾ ಇದ್ದೀರಿ? ಬದಲಾಗ್ತಾ ಇರೋ ನಿನ್ನ ದೃಷ್ಟಿಕೋನವನ್ನ. ಅದು ತಪ್ಪು ಅಂತೀರಾ? ಹೀಗೆ ಪ್ರಾರಂಭವಾದ ಮಾತು ಕೊನೆಗೆ ಗಂಭೀರವಾದ ವಾದ ಪ್ರತಿವಾದಗಳಿಗೆ ಬೆಳೆಯಿತು. ನಿನ್ನೆಯ ಚರ್ಚಾಕೂಟದಲ್ಲಿ ವೈಯಕ್ತಿಕತೆ ಇಲ್ಲದೆ ಸಭಾಧ್ಯಕ್ಷರನ್ನು ಸಂಬೋಧಿಸಿ ಮಾತನಾಡುತ್ತಿದ್ದ ವಾದವನ್ನು ಅವರು ಈ ದಿನ ಪರಸ್ಪರರಿಗೆ ಅನ್ವಯಿಸಿ ನೇರವಾಗಿಯೇ ಮಾಡಲು ಪ್ರಾರಂಭಿಸಿದರು. ವಸಂತನು ಚರ್ಚೆಯ ಕಾವಿನಲ್ಲಿ ವಿಚಾರವಿಲ್ಲದಿದ್ದರೆ ಮನುಷ್ಯನು ಅಂಧಶ್ರದ್ಧೆಯಲ್ಲಿ ಬೀಳುತ್ತಾನೆಂದು ಹೇಳಿ, ಅತೃಪ್ತಿಯನ್ನುಂಟು ಮಾಡಿದರೂ ವಿಚಾರವು ಶ್ರೇಷ್ಠವಾದುದು. ಅತೃಪ್ತ ಸಾಕ್ರೆಟೀಸನ್ನು ತೃಪ್ತ ಹಂದಿಗಿಂತ ಶ್ರೇಷ್ಠ ಎಂದು ಜೋರಾಗಿ ಹೇಳಿದ. ಉಮೆಗೂ ಅವನ ವಾದದ ಬಿಸಿ ತಾಕಿತ್ತು. ಕೇವಲ ವಿಚಾರವಾದಿಗಳಿಂದ ಪ್ರಪಂಚದಲ್ಲಿ ಇದುವರೆಗೆ ಯಾವುದೊಂದು ಸಾಧನೆಯೂ ಆಗಿಲ್ಲ. ಅವರು ನಿಷ್ಪ್ರಯೋಜಕರಾದ ತಪ್ಪು ದಾರಿಯಲ್ಲಿ ನಿರ್ದೇಶಿತರಾದ ಮತಿಭ್ರಮೆ ಹೊಂದಿದ ಜನ. ಜೀವನದ ಬುನಾದಿಯೇ ನಂಬಿಕೆ. ಆ ನಂಬಿಕೆ ಕಳಕೊಂಡವನು ಜೀವಿಸಲು ಅರ್ಹನೇ ಅಲ್ಲವೆಂದು ವಾದಿಸಿದಳು. ಮಾತಿಗೆ ಮಾತು ಬೆಳೆದೇ ಹೋಯಿತು. ಮೂಲದಲ್ಲಿಯೇ ಭಿನ್ನಾಭಿಪ್ರಾಯವಿರುವಾಗ ವಾದದ ವಿವರದಲ್ಲಿ ಒಮ್ಮತ ಉಂಟಾಗುವುದು ಹೇಗೆ? ತಾವು ಪರಸ್ಪರ ಒಮ್ಮತಕ್ಕೆ ಬರುವುದು ಸಾಧ್ಯವಿಲ್ಲವೆಂಬ ಒಂದು ಒಮ್ಮತದಿಂದ ಅವರ ಆ ದಿನದ ಚರ್ಚೆ ಮುಕ್ತಾಯವಾಯಿತು. ಅವರು ಅಲ್ಲಿಂದ ಹೊರಟಾಗ ಕಾಲೇಜು ಮುಗಿದು ಜವಾನರು ಎಲ್ಲ ಕೋಣೆಗಳಿಗೂ ಬಿಗ ಹಾಕುತ್ತಿದ್ದರು. ವಸಂತ ಇನ್ನೂ ಚರ್ಚೆಯ ಕಾವಿನಲ್ಲಿಯೇ ಇದ್ದ. ಮುಖವು ಪ್ರಸನ್ನತೆಯಿಂದ ಕೂಡಿರಲಿಲ್ಲ. ಅವನು ಹಾಸ್ಟೆಲಿನ ಕಡೆಗೆ ಹೊರಟಾಗ ಉಮಾ ಶಾಂತ ಧ್ವನಿಯಿಂದ ಕೇಳಿದಳು, ಮನಸ್ಸಿಗೆ ಬೇಜಾರಾಯಿತೆ? ಇಲ್ಲ, ನಿಜವಾದ ಭಿನ್ನಾಭಿಪ್ರಾಯ ಕೇಳೋಕೆ ಬೇಜಾರಕ್ಕೆ ಆಗಬೇಕು. ನಾನು ಹೋಗ್ತೀನಿ ಎಂದು ಹೇಳಿ ತನ್ನ ಕೋಣೆಯ ಕಡೆಗೆ ನಡೆದ. ವಾಸ್ತವವಾಗಿಯೂ ಅವನ ಮನಸ್ಸು ಕಸಿವಿಸಿಕೊಂಡಿತ್ತು. ಯಾವ ವಿಚಾರವನ್ನು ಅವನು ಮನುಷ್ಯ ಜೀವನದ ಮೌಲ್ಯ ಸಾಧನವೆಂದು ಪರಿಗಣಿಸಿ ಆ ಬಗೆಗೆ ಹಗಲು ರಾತ್ರಿ ಕುಳಿತು ಓದಿ ಚಿಂತನೆ ಮಾಡುತ್ತಿದ್ದನೋ ಅದನ್ನು ಅವನ ಬೌದ್ಧಿಕ ಸಹಚಾರಿಣಿ, ಅವನ ಪತ್ನಿಯಾಗುವ ಹುಡುಗಿ ಈ ದಿನ ಪೂರ್ತಿಯಾಗಿಯೂ ಅಲ್ಲಗಳೆದು ಬಿಟ್ಟಿದ್ದಳು. ಮತ್ತೆ ಯಾರಾದರೂ ಹಾಗೆ ಮಾಡಿದ್ದರೆ ಮನಸ್ಸು ಇಷ್ಟೊಂದು ಕಲಕುತ್ತಿರಲಿಲ್ಲ. ಆದರೆ ಜೀವನ ಪರ್ಯಂತವೂ ಅವನ ಬೌದ್ಧಿಕ ಸಹಚಾರಿಣಿಯಾಗಬೇಕಾದ ಉಮೆಯೇ ಹಾಗೆ ಮಾಡಿದ್ದಳು. ಮಾತ್ರವಲ್ಲ, ವಿಚಾರದ ಅತ್ಯುತ್ಕೃಷ್ಟತೆಯಲ್ಲಿ ತನಗೆ ಸ್ವಲ್ಪವೂ ನಂಬಿಕೆ ಇಲ್ಲವೆಂದು ಹೇಳಿದ್ದಳು. ಈಗ 6 ತಿಂಗಳಿನಲ್ಲಿ ಅವಳು ಎಷ್ಟು ಬದಲಾಯಿಸಿ ಬಿಟ್ಟಿದ್ದಾಳೆ. ನಿಧಾನವಾಗಿ ಕಾಲುಗಳನ್ನಿಡುತ್ತಾ ತಲೆಯನ್ನು ಬಗ್ಗಿಸಿ ಯೋಚನೆಯಲ್ಲೇ ಮುಳುಗಿ ತನ್ನ ಕೋಣೆಯ ಬಾಗಿಲಿಗೆ ಬರುತ್ತಿದ್ದ ಅವನು ಎದುರಿನ ಕಂಬದ ಹತ್ತಿರ ನಿಂತಿದ್ದವರನ್ನು ಗಮನಿಸಿದ. ಆನಂದ ವಸಂತನನ್ನು ನೋಡಲು ಬಂದಿದ್ದ. ವಸಂತನಿಂದ ಅವನು ಸ್ವಲ್ಪ ಹಣ ಸಾಲ ಪಡೆಯಬೇಕಾಗಿತ್ತು. ಎಷ್ಟೋ ದಿನಗಳಿಂದ ಅವನು ತನಗೆ ಅಗತ್ಯವಿದ್ದಾಗ ವಸಂತನಿಂದ ಸಾಲ ತೆಗೆದುಕೊಂಡು ಹೋಗುತ್ತಿದ್ದ. ತನಗೆ ಹಣ ಬಂದ ತಕ್ಷಣ ಹಿಂತಿರುಗಿಸುತ್ತಿದ್ದ. ಕೋಣೆಯ ಬಾಗಿಲು ತೆರೆದು ಒಳಗೆ ಹೋಗುತ್ತಿದ್ದ ವಸಂತನನ್ನು ಆನಂದನೇ ಮಾತನಾಡಿಸಿದ. ಆಲೋಚನೆಯಲ್ಲಿ ಅದೆಷ್ಟು ಮುಳುಗಿದ್ದೀರಿ? ನಾನಿಲ್ಲಿ ನಿಂತಿರೋದು ನೋಡ್ಲಿಲ್ವೇ? ಹಿಂತಿರುಗಿ ನೋಡಿ ವಸಂತ, ಓಹ್ ನೀವೇ, ಬನ್ನಿ, ನಾನು ನೋಡಲೇ ಇಲ್ಲ ಎಂದ. ಆನಂದ ಒಳಗೆ ಬಂದು ಕುಳಿತರೂ ಅವನೊಡನೆ ಏನೂ ಮಾತನಾಡದೆ ವಸಂತ ಎಷ್ಟೋ ಹೊತ್ತು ತನ್ನ ಯೋಚನೆಯಲ್ಲೇ ಇದ್ದ. ಅನಂತರ ಕೇಳಿದ, ಕ್ಷಮಿಸಿ ಆನಂದ್, ನೀವು ಈಗ ಯಾಕೆ ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನನಗೋಸ್ಕರ 1 ಗಂಟೆ ಬಿಡು ಮಾಡಿಕೊಳ್ಳಬಲ್ಲಿರಾ? ನಿಮ್ಮ ಕೈಲಿ ಒಂದು ಮುಖ್ಯ ವಿಷಯ ಚರ್ಚಿಸಬೇಕು. ನನಗೆ ಇವತ್ತು ಟ್ಯುಟೋರಿಯಲ್ ಕಾಲೇಜ್ ಇಲ್ಲ, ಪೂರ್ತಿ ಬಿಡುವಿದೆ. ಕಾಲೇಜ್ ಉಡುಪನ್ನು ತೆಗೆದಿಟ್ಟು ಕೋಣೆಯಲ್ಲಿದ್ದ ಗಾಜಿನ ಹೂಜಿಯಿಂದ 1 ಲೋಟ ನೀರು ಕುಡಿದು ವಿರಾಮ ಕುರ್ಚಿಯ ಮೇಲೆ ಮೈ ನೀಡಿ ಕುಳಿತುಕೊಳ್ಳುತ್ತಾ ವಸಂತ ಕೇಳಿದ, ಅತ್ಯಂತ ನಿಕಟ ಸ್ನೇಹಿತರ ನಡುವೆ ಭಿನ್ನಾಭಿಪ್ರಾಯ ಸಾಧ್ಯವೇ? ಯಾಕೆ ವಸಂತರಾವ್ ಹೀಗೆ ಕೇಳ್ತೀರಿ? ಸ್ನೇಹಿತರೆಂದ ತಕ್ಷಣ ಅವರವರಿಗೆ ಸ್ವಂತ ಅಭಿಪ್ರಾಯವೇ ಇರಬಾರದೆ? ಹಿಂದೆ ಎಷ್ಟೋ ದಿನ ನೀವೇ ಈ ಮಾತು ಹೇಳಿದ್ದೀರಿ. ಬೌದ್ಧಿಕ ನಿರಾಸಕ್ತಿ ತತ್ವಜ್ಞಾನಿಯಲ್ಲಿರಬೇಕಾದ ಪ್ರಥಮ ಲಕ್ಷಣ ಅಂದ್ರೆ ಅದೇ ಅಂತ ಪದೇ ಪದೇ ಹೇಳ್ತಿದ್ರಿ. ಇಂಥ ಸಾಮಾನ್ಯ ವಿಷಯವನ್ನ ಈ ದಿನ ಯಾಕೆ ಕೇಳ್ತಿದ್ದೀರಿ? ಅದು ಹೋಗ್ಲಿ, ಅತ್ಯಂತ ಮೂಲಭೂತ ವಿಷಯದಲ್ಲಿ ಭಿನ್ನಾಭಿಪ್ರಾಯವಿರುವವರ ನಡುವೆ ವಿಶ್ವಾಸ ಶಾಶ್ವತವಾಗಿರೋದು ಸಾಧ್ಯವೇ? ಯಾವ ಸಂದರ್ಭಕ್ಕೆ ಅನ್ವಯಿಸಿ ನೀವು ಈ ಪ್ರಶ್ನೆ ಕೇಳ್ತಿದ್ದೀರಿ? ಸಂದರ್ಭವೇ ತಿಳಿಯದೆ ಗಾಳಿಯಲ್ಲಿ ಆವಿಯಂತೆ ತೇಲುವ ಪ್ರಶ್ನೆಗೆ ನಾನು ನಿರ್ದಿಷ್ಟ ಉತ್ತರ ಹೇಗೆ ಹೇಳಿ? ಸಂದರ್ಭ ಕೇಳಬೇಡಿ, ನನ್ನ ವಾಕ್ಯವನ್ನ ನೀವೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಎಂದು ಅವನು ಮತ್ತೊಮ್ಮೆ ಪ್ರತಿಯೊಂದು ಪದವನ್ನು ಒತ್ತಿ ಒತ್ತಿ ಹೇಳಿದ. ಅತ್ಯಂತ ಮೂಲಭೂತ ವಿಷಯದಲ್ಲಿ
ಭಿನ್ನಾಭಿಪ್ರಾಯವಿರುವವರ ನಡುವೆ ವಿಶ್ವಾಸ ಶಾಶ್ವತವಾಗಿರುವುದು ಸಾಧ್ಯವೇ? ಈ ಪ್ರಶ್ನೆಯನ್ನ ನೀವು ಘನರೂಪದಲ್ಲಿಲ್ಲದ ಆವಿಯಂತಹ ಪ್ರಶ್ನೆ ಅಂದ್ರಿ. ನಿಮ್ಮ ಮನಸ್ಸಿನಲ್ಲಿ ನೀವೇ ಘನರೂಪಕ್ಕೆ ತಂದುಕೊಂಡು ಅದಕ್ಕೆ ಘನರೂಪದಲ್ಲಿಯೇ ಉತ್ತರ ಕೊಡಿ. ಆಮೇಲೆ ಅವನು ತನ್ನ 2 ತೋಳುಗಳನ್ನು ತಾನು ಕುಳಿತಿದ್ದ ವಿರಾಮ ಕುರ್ಚಿಯ ಹಿಂಭಾಗಕ್ಕೆ ತೂಗು ಬಿಟ್ಟು ಕಣ್ಣುಗಳನ್ನು ಅರ್ಧ ಮುಚ್ಚಿದ. ವಸಂತನ ವಿಚಿತ್ರ ಪ್ರಶ್ನೆ ಆನಂದನಿಗೆ ಅರ್ಥ ಆಗಲಿಲ್ಲ. ವಸಂತನು ಈ ರೀತಿ ಸಂದರ್ಭವನ್ನೇ ಹೇಳದೆ ಯಾವ ಚರ್ಚೆಯನ್ನು ಆರಂಭಿಸುತ್ತಿರಲಿಲ್ಲ. ಚರ್ಚೆಯನ್ನು ಆರಂಭಿಸಿ ಈಗ ಕುಳಿತಿರುವಂತೆ ಉದಾಸೀನವಾಗಿ ಎಂದೂ ಕುಳಿತುಕೊಳ್ಳುತ್ತಿರಲಿಲ್ಲ. ಅದನ್ನರಿತು ಆನಂದ ಅಂದ, ಅತ್ಯಂತ ಮೂಲಭೂತ ವಿಷಯ ಅಂತ ನೀವು ಯಾವುದಕ್ಕೆ ಹೇಳ್ತೀರೋ ನನಗೆ ತಿಳಿಲಿಲ್ಲ. ಆದರೆ ಇಷ್ಟು ಮಾತ್ರ ನಿಜ, ಅತ್ಯಂತ ಮೂಲಭೂತ ವಿಷಯಗಳಲ್ಲಿ ವ್ಯತ್ಯಾಸವಿರುವಾಗ ಜೀವನದ ದೃಷ್ಟಿಯಲ್ಲೇ ವ್ಯತ್ಯಾಸ ಉಂಟಾಗುತ್ತೆ. ಪರಿಣಾಮವಾಗಿ ಜೀವನ ಕ್ರಮದಲ್ಲೂ ವ್ಯತ್ಯಾಸ ಹುಟ್ಟುತ್ತೆ. ವಾಸ್ತವ ಕ್ರಿಯೆಯಲ್ಲಿ ಪರಿಣಾಮವಾಗದ ದೃಷ್ಟಿ ಮೂಲಭೂತ ಅನಿಸಿಕೊಳ್ಳೋದೇ ಇಲ್ಲ. ಅಂತಹವರ ನಡುವೆ ವಿಶ್ವಾಸ ಕ್ರಮೇಣ ಕ್ಷೀಣವಾದರೆ ಆಶ್ಚರ್ಯ ಇಲ್ಲ. ಕ್ರಿಯೆಯಲ್ಲಿ ಪರಿಣಾಮವಾಗದ ದೃಷ್ಟಿ ಇರಬಾರದೆ? ಸರಿಯಾಗಿ ಕುಳಿತು ವಸಂತ ಕೇಳಿದ, ವಿರಾಮ ಕುರ್ಚಿಯ ತತ್ವಜ್ಞರ ಮಾತನ್ನು ನಾನು ಹೇಳ್ತಿಲ್ಲ. ಕ್ರಿಯೆ, ಸಂವೇದನೆ, ವಿಚಾರ, ನಂಬಿಕೆ, ಭಾವಾವೇಗ, ರಾಗ, ದ್ವೇಷ, ಪ್ರೀತಿ ಮೊದಲಾದ ಅನೇಕ ಶಕ್ತಿಗಳ ಸಂಯುಕ್ತ ಪ್ರಾಣಿ ಮನುಷ್ಯ. ಒಂದರಲ್ಲಿ ಆಗುವ ಬದಲಾವಣೆ ಉಳಿದವುಗಳ ಮೇಲೆ ಪರಿಣಾಮ ಉಂಟುಮಾಡುತ್ತೆ, ಉಳಿದವುಗಳಿಂದ ಹದಗೊಳ್ಳುತ್ತೆ. ಅದು ಒಬ್ಬ ವ್ಯಕ್ತಿಯಲ್ಲಿ ಸ್ವಲ್ಪ ಹೆಚ್ಚಾಗಿ ಮತ್ತೊಬ್ಬನಲ್ಲಿ ಸ್ವಲ್ಪ ಕಡಿಮೆಯಾಗಿ ಕೂಡ ಇರಬಹುದು. ರಾಜಕೀಯದಲ್ಲಿ ಭುಜಕ್ಕೆ ಭುಜ ಕೊಟ್ಟು ದುಡಿದ ಗಾಢ ಮಿತ್ರರು ಕಾಲಾನುಕ್ರಮದಲ್ಲಿ ವಿಚಾರ ಕೋನದ ಬದಲಾವಣೆಯಿಂದಾಗಿ ಬೇರೆ ಬೇರೆಯಾಗಿಲ್ವೇ? ವೈಯಕ್ತಿಕವಾಗಿ ತಾವು ಸ್ನೇಹಿತರೇ ಅಂತ ಅವರು ಆಮೇಲೂ ಹೇಳಬಹುದು. ಆದರೆ ಅವರು ಮೊದಲಿದ್ದ ರೀತಿಯಲ್ಲಿಯೇ ಸರ್ವದರಲ್ಲೂ ಸಹಭಾಗಿಗಳಾಗಿ ಸ್ನೇಹಿತರಾಗಿರುವುದು ಬರೀ ಸುಳ್ಳು. ಮಿತ್ರರ ವಿಷಯ ಬಿಡಿ, ಸಾರ್ವಜನಿಕ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಒಂದೇ ಧ್ಯೇಯಕ್ಕೆ ಸೇರಿದ ಸ್ತ್ರೀ ಪುರುಷರು ಪರಸ್ಪರ ಪ್ರೀತಿಸಿ ವಿವಾಹ ಆಗ್ತಾರೆ. ಕೆಲವು ದಿನದ ಮೇಲೆ ಧ್ಯೇಯಗಳ ಭೇದದಿಂದ ಅವರಿಬ್ಬರು ಬೇರೆ ಬೇರೆ ಪಕ್ಷಗಳಲ್ಲಿ ಸೇರಿ ಹೋಗ್ತಾರೆ. ದಿನವೆಲ್ಲವೂ ಅವರು ಪರಸ್ಪರರ ಪಕ್ಷವನ್ನು ಟೀಕಿಸುತ್ತಾ ತಮ್ಮ ಪಕ್ಷ ಎತ್ತಿ ಹಿಡಿಯುತ್ತಾ ಕಾಲ ಕಳೀತಿರ್ತಾರೆ. ಅಂಥೋರ ನಡುವೆ ದಾಂಪತ್ಯದ ಹೊಸ ದಿನಗಳಲ್ಲಿದ್ದಂತಹ ಹಚ್ಚ ಹಸುರಾದ ಪ್ರೀತಿ ಇರೋಕ್ಕೆ ಸಾಧ್ಯವೇ? ಅಂಥೋರು ನಿಜವಾದ ದಂಪತಿಗಳ ಹಾಗೆ ವಾಸ್ತವವಾಗಿಯೂ ಇರೋದು ಹೇಗೆ ಸಾಧ್ಯ? ಏಕೆ ಸಾಧ್ಯ ಇಲ್ಲ? ಎಷ್ಟೋ ಜನಗಳ ವಿಷಯವಾಗಿ ನಾವು ಪತ್ರಿಕೆಗಳಲ್ಲಿ ಓದ್ತೇವಲ್ಲ. ಪತ್ರಿಕೆಗಳಲ್ಲಿ ಬರೋದು ದಾಂಪತ್ಯ ವಿಷಯ ಅಲ್ಲ, ರಾಜಕೀಯ ವಿಷಯ. ನಾನು ಹೇಳೋದಿಷ್ಟು, ಭಿನ್ನತೆ ಇದ್ದರೂ ಅಡ್ಡಿಯಿಲ್ಲ. ಆದರೆ ದೃಷ್ಟಿಕೋನದಲ್ಲಿ ವಿರೋಧ ಹುಟ್ಟಿದರೆ, ಆ ವಿರೋಧವು ನಿಜವಾಗಿಯೂ ಶಕ್ತಿಯುತವಾದದ್ದಾದರೆ ಒಂದಲ್ಲ ಒಂದು ದಿನ ಅದು ಮೈತ್ರಿಯನ್ನು ಸಡಿಲಗೊಳಿಸುತ್ತೆ. ವಸಂತ ಏನನ್ನೋ ಜ್ಞಾಪಿಸಿಕೊಂಡು ಹೇಳಿದ, ಆನಂದ್, ಮೊದಲಿನಿಂದಲೂ ನೀವು ಮಾಡುತ್ತಿದ್ದ ವಾದಕ್ಕೆ ತಕ್ಕನಾಗಿಯೇ ಮಾತಾಡಿದಿರಿ. ಯಾವ ವಾದ? ಮುಂದೆ ಚರ್ಚೆಯನ್ನು ಬೆಳೆಸಲು ವಸಂತನಿಗೆ ಮನಸ್ಸಿರಲಿಲ್ಲ. ಉದಾಸೀನನಾಗಿ ಅವನು ಕುರ್ಚಿಗೆ ಒರಗಿ ಮುಖವನ್ನು ಮೇಲ್ಚಾವಣಿಯ ಕಡೆಗೆ ಮಾಡಿಕೊಂಡು ಕುಳಿತ. ಆ ದಿನ ಅವನ ಮನಸ್ಸು ದಿನವೂ ಇದ್ದಂತೆ ಇಲ್ಲವೆಂಬುದನ್ನು ಮೊದಲೇ ಗುರುತಿಸಿದ್ದ ಆನಂದನೂ ಸುಮ್ಮನಾದ. ಆನಂದ ಕೇಳಿದ ಹಣವನ್ನು ಕೊಟ್ಟು ಕಳುಹಿಸಿಯಾದ ಮೇಲೆ ಅವನು ರಾತ್ರಿಯ ಊಟವನ್ನೂ ಮಾಡದೆ ನಡುರಾತ್ರಿಯವರೆಗೂ ತನಗೆ ಸ್ಪಷ್ಟವಾಗಿ ಅರ್ಥವಾಗದ ಯೋಚನೆಯಲ್ಲಿ ತಲ್ಲೀನನಾಗಿ ವಿರಾಮ ಕುರ್ಚಿಯ ಮೇಲೆಯೇ ಒರಗಿದ್ದ. ಆನಂದ ವಸಂತನನ್ನು ಹಣ ಕೇಳಲು ಬಂದಿದ್ದ. ಕಾರಣ ಹೀಗಿತ್ತು. ಅಧ್ಯಾಪಿಕೆ ವರದಮ್ಮನವರ ನೇತೃತ್ವದಲ್ಲಿ ತಿರುಮಕೂಡಲು, ನರಸೀಪುರ, ಸೋಮನಾಥಪುರದ ದೇವಾಲಯ ಮತ್ತು ತಲಕಾಡುಗಳಿಗೆ ಒಂದು ದಿನದ ಮಟ್ಟಿಗೆ ಟ್ಯಾಕ್ಸಿಯಲ್ಲಿ ವಿಹಾರ ಹೋಗಿ ಬರಬೇಕೆಂದು ಕಾಲೇಜಿನ ಕೆಲವು ಹುಡುಗಿಯರು ಕಾರ್ಯಕ್ರಮ ಹಾಕಿಕೊಂಡಿದ್ದರು. ಅವರಲ್ಲಿ ವಿನತೆಯೂ ಒಬ್ಬಳು. ಆದರೆ ಅವರು ಹೊರಡುವ ನಾಳೆ ಎನ್ನುವಂತೆ ಏರ್ಪಾಟಿಗೆ ಮುಂದೆ ನಿಂತ ಹುಡುಗಿಗೂ ಉಳಿದ 6-7 ಹುಡುಗಿಯರಿಗೂ ಕೆಲವು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂತು. ಅದು ವಿರಸಕ್ಕೆ ಕಾರಣವಾಗಿ ಕಾರ್ಯಕ್ರಮ ನಿಂತು ಹೋಯಿತು. ನಾಳಿನ ಕಾರ್ಯಕ್ರಮ ನಿಂತು ಹೋಯಿತೆಂಬುದನ್ನು ತಿಳಿದ ಮೇಲೆ ವಿನತೆ ಆನಂದನನ್ನು ಕಂಡು ಸೂಚಿಸಿದಳು. ನಮ್ಮ ತಾಯಿ ಹೇಗೂ ನಾನು ಹೋಗಕ್ಕೆ ಒಪ್ಪಿದ್ದಾರೆ. ಇವತ್ತು ಇದು ಹೀಗಾಯ್ತು ಅನ್ನೋದು ಅವ್ರಿಗೆ ಗೊತ್ತಾಗೋಲ್ಲ. ಆದ್ರಿಂದ ನಾವಿಬ್ರು ಯಾಕೆ ಹೋಗ್ಬರಬಾರ್ದು? ಬೆಳಿಗ್ಗೆ 7 ಗಂಟೆಗೆ ಒಂದು ಮೋಟಾರು ಮೈಸೂರಿನಿಂದ ನೇರವಾಗಿ ತಲಕಾಡಿಗೆ ಹೋಗುವುದು ಆನಂದನಿಗೆ ಗೊತ್ತಿತ್ತು. ಆ ಮೋಟಾರಿನಲ್ಲಿ ತಲಕಾಡಿಗೆ ಹೋಗಿ ಅಲ್ಲಿಯ ಮರಳಿನ ಮೇಲೆ ಕಾಲ ಕಳೆದು ಸಂಜೆಯ ಬಸ್ಸಿಗೆ ಹಿಂತಿರುಗುವುದೆಂದು ಅವರು ತೀರ್ಮಾನಿಸಿದರು.
ಮರುದಿನ ನಸುಕಿನಲ್ಲೇ ಹೆಗಲಿಗೆ ನೇತು ಹಾಕಿಕೊಳ್ಳುವ ಒಂದು ಕೈಚೀಲದೊಡನೆ ರಮಾವಿಲಾಸ ಅಗ್ರಹಾರ ಮತ್ತು ನಾರಾಯಣ ಶಾಸ್ತ್ರಿ ರಸ್ತೆಗಳು ಸೇರುವ ಸ್ಥಳದ ರಾಮದೇವರ ಗುಡಿಯ ಹತ್ತಿರ ಆನಂದ ನಿಂತಿದ್ದ. 6 ಗಂಟೆಯ ವೇಳೆಗೆ ಮೊದಲೇ ನಿರ್ಧರಿಸಿದ್ದಂತೆ ವಿನತೆ ಅಲ್ಲಿಗೆ ಬಂದಳು. ಅವಳ ಕೈಯಲ್ಲೂ ಒಂದು ಚೀಲವಿತ್ತು. ನಾವೆಲ್ಲ 6 ಗಂಟೆ ಒಳಗೆ ಮೇಡಮ್ ಮನೆಯಲ್ಲಿ ಇರಬೇಕು, ಅಲ್ಲಿಗೆ ಟ್ಯಾಕ್ಸಿ ಬರುತ್ತೆ ಅಂತ ಮನೆಯಲ್ಲಿ ಹೇಳಿದೆ. ಮೇಡಮ್ ಮನೆ ತನಕ ಒಬ್ಳೆ ಹೋಗಬೇಡ, ಗುಣನಿಧಿನ ಕರ್ಕೊಂಡು ಹೋಗು ಅಂದ್ರು ನಮ್ಮಮ್ಮ. ನನಗಾಗ್ಲೇ ಜೀವ ಹೊಡ್ಕೋತಿತ್ತು. ಆಗ್ಲೇ ಚೆನ್ನಾಗಿ ಬೆಳಕಾಗಿದೆ, ಏನು ಬೇಡ, ಅವನು ಓದ್ಕೊಳ್ಳಿ, ನಾನೊಬ್ಳೆ ಹೋಗ್ತೀನಿ ಅಂತ ಹೇಳಿ ಬಂದೆ. ಆನಂದನಿಗೆ ಅವಳು ಹೇಳಿದಳು. ಬಸ್ ಹೊರಟಿದ್ದು 7:15. ಇಬ್ಬರೂ ಜೊತೆಯಲ್ಲಿ ಕುಳಿತರು. ಮುಂಜಾವಿನ ಶುಭ್ರತೆಯಲ್ಲಿ ನೆನೆದ ಮೈಸೂರನ್ನು ಹಿಂದೆ ಬಿಟ್ಟು ಚಾಮುಂಡಿ ಬೆಟ್ಟವನ್ನು ಬಲಕ್ಕೆ ಹಾಕಿ ಬಸ್ ಪೂರ್ವಾಭಿಮುಖವಾಗಿ ಹೋಗುವಾಗ ಇಬ್ಬರಿಗೂ ಎಲ್ಲಿಲ್ಲದ ಸಡಗರ. ಇಬ್ಬರ ಮನಸ್ಸಿನಲ್ಲೂ ಏನೋ ಒಂದು ವಿಧವಾದ ಸಂಭ್ರಮ, ಹರ್ಷಗಳು ತುಂಬಿ ಹೋಗಿದ್ದವು. ರಸ್ತೆಯ ಇಕ್ಕೆಲೆಗಳಲ್ಲೂ ಹರಡಿರುವ ಹೊಲಗಳ ಎಳೆ ಬೆಳೆಗಳು ಸಾಮೂಹಿಕವಾಗಿ ನಗುತ್ತಿದ್ದುವು. ರಸ್ತೆಯ ಬಲಭಾಗದ ಒಂದು ಎಲೆಯ ತೋಟದಲ್ಲಿ ಹೂವಿನಿಂದ ತುಂಬಿದ್ದ ಒಂದು ಮಲ್ಲಿಗೆಯ ಬಳ್ಳಿ ಕೊಂಡಮಾವಿನ ಮರಕ್ಕೆ ಸುತ್ತಿಕೊಂಡು ಎರಡಾಳೆತ್ತರದಲ್ಲಿ ತನ್ನ ತಲೆಯನ್ನು ಹರಡಿಕೊಂಡು ನಿಂತಿತ್ತು. ಆ ದಿನ ತಮ್ಮ ಜೀವನದಲ್ಲಿ ಮಹತ್ವದ ಸಂಗತಿಯೊಂದು ಘಟಿಸುತ್ತದೆ ಎಂದು ಇಬ್ಬರ ಅಂತರಂಗಗಳು ಹೇಳುತ್ತಿದ್ದುವು. ಆ ದಿನದ ಗರ್ಭದಲ್ಲಿರುವ ಸಂಜೆಯ ಒಳಗೆ ವ್ಯಕ್ತವಾಗುವ ಅಂತಹ ಸಂಗತಿ ಯಾವುದೆಂದು ಯಾರಿಗೂ ತಿಳಿಯದು. ಮನಸ್ಸಿನಲ್ಲಿ ಮಾತ್ರ ಒಂದು ಬಗೆಯ ತವಕ, ಸಂಭ್ರಮ, ಹರ್ಷ. ಪ್ರಥಮ ಸಲ ಭೂಮಿಯನ್ನು ಬಿಟ್ಟು ಆಕಾಶದಲ್ಲಿ ಹಾರಲು ಹೊರಟಿರುವ ಪ್ರಯಾಣಿಕನ ಮನಸ್ಥಿತಿಯಂತೆ. ಮೋಟಾರು ತಿರುಮಕೂಡಲು ನರಸೀಪುರವನ್ನು ದಾಟಿದ ಮೇಲೆ ವಿನತೆ ಹೇಳಿದಳು. ಹೀಗೆ ಜೊತೆಯಲ್ಲಿ ಪ್ರಯಾಣ ಮಾಡ್ತಿರೋಕ್ಕಿಂತ ಹೆಚ್ಚು ಸಂತೋಷ ಬೇರೆ ಯಾವುದಕ್ಕಿದೆ? ಮುಂದೆ ನಾವಿಬ್ಬರು ಕೆಲಸಕ್ಕೆ ಸೇರಿದ ಮೇಲೆ ವರ್ಷಕ್ಕೊಂದು ಸಲ ಹೀಗೆಯೇ ಜೊತೆಯಲ್ಲಿ ಪ್ರವಾಸ ಮಾಡೋಣ. ಭಾರತ ದೇಶದಲ್ಲಿರುವ ಮುಖ್ಯ ಸ್ಥಳಗಳನ್ನೆಲ್ಲ ನಿಮ್ಮ ಜೊತೆಲೇ ನಾನು ನೋಡಬೇಕು. ಈ ಪ್ರಯಾಣ ಮಾತ್ರವೇ? ಜೀವನದುದ್ದಕ್ಕೂ ನಾವು ಜೊತೆಲೇ ಹೋಗಲ್ವೇ? ಆನಂದ ಭಾವುಕನಾಗಿ ಅಂದ. ವಿನತೆಯ ಮುಖದ ಹರ್ಷ ಕುಂದಿದಂತೆ ಆಯಿತು. ದೇವರೇ ನನಗೆ ಸಹಾಯ ಮಾಡಬೇಕು ಎಂದು ಅವಳು ಚಿಕ್ಕದಾಗಿ ನಿಟ್ಟುಸಿರು ಬಿಟ್ಟಳು. ಅವರು ತಲಕಾಡು ಗ್ರಾಮ ಮುಟ್ಟುವ ವೇಳೆಗೆ 10 ಗಂಟೆಯಾಗಿತ್ತು. ಇಬ್ಬರು ಮೊದಲು ಊರಿನ ಒಂದು ಅಂಗಡಿಯಲ್ಲಿ ಬಾಳೆಹಣ್ಣು, ಕರ್ಪೂರ, ಊದುಬತ್ತಿಗಳನ್ನು ತೆಗೆದುಕೊಂಡು ಮಹಾಲಿಂಗೇಶ್ವರನ ದೇವಾಲಯಕ್ಕೆ ಹೋದರು. ಆನಂದ ವಿಗ್ರಹಾರಾಧಕನಲ್ಲ. ಅವನಿಗೆ ವಿಶ್ವಾಸವಿದ್ದುದು ನಿರಾಕಾರ, ನಿರ್ಗುಣ, ದೇಶಾತೀತ, ಕಾಲಾತೀತ ಪರಬ್ರಹ್ಮದಲ್ಲಿ. ಸತ್, ಚಿತ್ ಮತ್ತು ಆನಂದ ಸ್ವರೂಪನಾದ ಬ್ರಹ್ಮನನ್ನು ನಾವು ಉಪಾಧಿ ರೂಪವಾದ ಒಂದು ಆಕಾರದಲ್ಲಿ ಏಕೆ ಕಲ್ಪಿಸಿಕೊಳ್ಳಬೇಕು ಎನ್ನುವುದು ಅವನ ದೃಷ್ಟಿ. ದೇವರನ್ನು ಕುರಿತ ವಿನತೆಯ ಕಲ್ಪನೆ ಸಾಕಾರ ರೂಪವಾದುದು. ಹುಟ್ಟಿನಿಂದ ಶ್ರೀವೈಷ್ಣವಳಾದರೂ ಅವಳ ಒಲವು ಈಶ್ವರನ ಕಡೆಗೆ. ವ್ಯೋಮಕೇಶನಾಗಿ ತಲೆಯಲ್ಲಿ ಚಂದ್ರನನ್ನು ಧರಿಸಿ ತ್ರಿಲೋಕವೇ ತನ್ನದಾದ ಸಿರಿಯನ್ನು ಬಿಟ್ಟು ವೈರಾಗ್ಯದಿಂದ ಶ್ಮಶಾನದಲ್ಲಿ ತಿರುಗುವ ಶಿವನ ಚಿತ್ರವು ಅವಳ ಮನಸ್ಸಿಗೆ ಮೊದಲಿನಿಂದಲೂ ಮೆಚ್ಚುಗೆಯಾಗಿತ್ತು. ತಾನು ಓದುವ ಕೋಣೆಯಲ್ಲಿ ಅವಳು ಜಟಾಧಾರಿ ಶಿವನ ಒಂದು ಪಟವನ್ನು ಹಾಕಿಕೊಂಡಿದ್ದಳು. ಈಗ 2 ವರ್ಷಗಳ ಹಿಂದೆ ತಾಂಡವ ನೃತ್ಯ ಮಾಡುವ ಶಿವನನ್ನು ಕುರಿತು ಒಂದು ಪದ್ಯ ಬರೆದಿದ್ದಳು. ದೇವಾಲಯದಲ್ಲಿ ಅರ್ಚಕರಿರಲಿಲ್ಲ. ದೇವಸ್ಥಾನದ ಹತ್ತಿರ ಕುಳಿತು ಬೀಡಿ ಎಳೆಯುತ್ತಿದ್ದ ಒಬ್ಬ ದನ ಕಾಯುವ ಹುಡುಗನಿಂದ ಬೆಂಕಿ ಪೊಟ್ಟಣ ಕೇಳಿ ಅವಳೇ ದೇವರಿಗೆ ಕರ್ಪೂರ, ಊದುಬತ್ತಿಗಳನ್ನು ಹೊತ್ತಿಸಿದಳು. ಕಣ್ಣುಗಳನ್ನು ಮುಚ್ಚಿ ದೇವರನ್ನು 10 ನಿಮಿಷ ಭಕ್ತಿ ಭಾವದಿಂದ ಪ್ರಾರ್ಥಿಸಿ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸಿದಳು. ನನಗೋಸ್ಕರವಾದರೂ ನೀವು ಈ ದಿನ ದೇವರಿಗೆ ನಮಸ್ಕಾರ ಮಾಡಬೇಕು ಎಂದು ಹೇಳಿದ ಅವಳ ಮಾತಿಗೆ ಆನಂದನು, ದೇವರಿಗೆ ನಮಸ್ಕಾರ ನಾನು ಮಾಡೋದೇ ಇಲ್ಲ ಅಂತ ನಿನಗೆ ಯಾರು ಹೇಳಿದ್ರು? ನಿರಾಕಾರವು ಸಾಕಾರವನ್ನು ಹೊರದೂಡಿಲ್ಲ, ಆದರೆ ಸಾಕಾರವೇ ಕೊನೆಯ ಸತ್ಯವಲ್ಲ ಎಂದು ಹೇಳಿ ನಮಸ್ಕರಿಸಿದ. ದೇವಾಲಯದಿಂದ ಹೊರಟು ಮರಳಿನಲ್ಲಿ ನಡೆಯುತ್ತಾ ಮರಗಳ ನೆರಳಿನಲ್ಲಿ ಇಬ್ಬರು ನದಿಯ ದಂಡೆಗೆ ಬಂದರು. ತಲಕಾಡಿನ ದಡದಲ್ಲಿ ಮರಳಿನ ಘಟ್ಟಗಳನ್ನೇ ಸೃಷ್ಟಿಸಿರುವ ಕಾವೇರಿ ವಿಶಾಲವಾದ ತನ್ನ ಪಾತ್ರದಲ್ಲಿ ಶಾಂತೆಯಾಗಿ ಮುಂದೆ ಸಾಗುತ್ತಿದ್ದಳು. ನದಿಯಿಂದ ಕೆಳಗೆ ಕಾಣುವ ಒಂದು ಒತ್ತಾದ ಮರಗಳ ತೋಪು, ಎಡಬಲ ಭಾಗದಲ್ಲಿ ಕಾಡಿನಂತೆ ದಟ್ಟವಾಗಿ ಮರಳಿನ ಮೇಲೆ ಬೆಳೆದು ನಿಂತ ಮರ ಬಳ್ಳಿಗಳು, ನಡುವೆ ನದಿಯ ಶುಭ್ರ ಬಿಳಿಯ ನೀರಿನ ಮಂದ ಚಲನೆ. ಬಾನಿನ ಸೂರ್ಯನು ನೆತ್ತಿಯ ಮೇಲೆ ಬರುತ್ತಿದ್ದರೂ ಬಿಸಿಲು ಎನಿಸುತ್ತಿರಲಿಲ್ಲ. ಅವರಿಬ್ಬರಿಗೂ ನದಿಯಲ್ಲಿ ಸ್ನಾನ ಮಾಡುವ ಆಸೆ. ಇಬ್ಬರೂ ಬಟ್ಟೆಗಳನ್ನು ತಂದಿದ್ದರು. ಆದರೆ ಒಬ್ಬರೆದರು ಸ್ನಾನ ಮಾಡಲು ಮತ್ತೊಬ್ಬರಿಗೆ ನಾಚಿಕೆ. ವಿನತೆಯು ಒಂದು ಮರದ ಹಿಂಬದಿಗೆ ಹೋಗಿ ಮೈತೊಳೆದು ಬಂದಳು.
ಆನಂದ ಸ್ವಲ್ಪ ಹೊತ್ತು ಈಜಿದ. ಇಬ್ಬರದು ಸ್ನಾನವಾದ ಮೇಲೆ ಅವಳು ತನ್ನ ಕೈಚೀಲದಿಂದ ತಿಂಡಿಯ ಪೊಟ್ಟಣಗಳನ್ನು ತೆಗೆದಳು. ಇಡ್ಲಿ, ಬಾಣಲೆಯಲ್ಲಿ ಕರೆದ ತಿಂಡಿಗಳು ಮೊದಲಾದ ಅವಳು 4 ಜನಕ್ಕೆ ಆಗುವಷ್ಟು ತಂದಿದ್ದಳು. ದೇವರಿಗೆ ನೈವೇದ್ಯ ಮಾಡಿ ಉಳಿದಿದ್ದ ಬಾಳೆಯ ಹಣ್ಣಿನೊಡನೆ ಇಬ್ಬರು ಹೊಟ್ಟೆ ತುಂಬಾ ತಿಂದು ನದಿಯ ನೀರನ್ನು ಕುಡಿದರು. ಉಳಿದದ್ದನ್ನು ವಿನತೆ ತನ್ನ ಚೀಲಕ್ಕೆ ಹಾಕಿಕೊಂಡಳು. ನೆತ್ತಿಯ ಮೇಲೆ ಬಿಸಿಲು ತೀಕ್ಷ್ಣವಾಗುತ್ತಿತ್ತು. ಉರಿಯುತ್ತಿದ್ದ ಸೂರ್ಯನು ನದಿಯ ಅಲೆಗಳಲ್ಲೂ ಪ್ರತಿಬಿಂಬಿಸಿ ಅವರ ಕಣ್ಣುಗಳನ್ನು ಚುಚ್ಚುತ್ತಿದ್ದ. ನೆರಳನ್ನು ಅರೆಸಿಕೊಂಡು ಅವರಿಬ್ಬರು ಬಲಭಾಗದಲ್ಲಿದ್ದ ಕಾಡನ್ನು ಪ್ರವೇಶಿಸಿದರು. ಜರಡಿಯಲ್ಲಿ ಶೋಧಿಸಿದಷ್ಟು ನಯವಾದ ಮರಳು ಏರಿ ಬರುವ ಸಮುದ್ರದ ಅಲೆಗಳಂತೆ ಎಲ್ಲೆಲ್ಲಿಯೂ ಹರಡಿತ್ತು. ಕೆಲವು ಕಡೆಗಳಲ್ಲಿ ಒಂದು ಚಿಕ್ಕ ಬೆಟ್ಟದ ಪ್ರಮಾಣದಲ್ಲಿಯೇ ಮರಳಿನ ದಾಸ್ತಾನು ಆಗಿತ್ತು. ಚಿಕ್ಕ ಪ್ರಮಾಣದ ಮರಳಿನಲ್ಲೇ ಮಾಡಿದ ಘಟ್ಟಗಳ ಸಾಲುಗಳು, ಅವುಗಳ ಮೇಲೆ ದಟ್ಟವಾಗಿ ಬೆಳೆದಿರುವ ಗಿಡ ಮರಗಳು. ಗಿಡ ಮರಗಳನ್ನು ಸುತ್ತುಗಟ್ಟಿ ಒಳಗೆ ಪ್ರವೇಶಿಸುವುದನ್ನು ಸ್ವಲ್ಪ ಕಷ್ಟ ಸಾಧ್ಯವನ್ನಾಗಿ ಮಾಡುವ ಬಳ್ಳಿಗಳು. ಅದನ್ನು ಪ್ರವೇಶಿಸುವಾಗ ಆನಂದನಿಗೆ ತನ್ನ ಮಲೆನಾಡಿನ ಏಕಾಂತ ಪ್ರವಾಸದ ನೆನಪಾಯಿತು. ಮಲೆನಾಡಿನ ಕಾಡಿನಂತೆಯೇ ಇಲ್ಲಿಯೂ ಜನಸಂಚಾರವಿಲ್ಲದ ಪ್ರಶಾಂತಿ ಇದೆ. ಅಲ್ಲಿರುವಷ್ಟು ಭೀಕರ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಇಲ್ಲಿಯೂ ಕಾಡು ತಕ್ಕ ಮಟ್ಟಿಗೆ ದಟ್ಟವಾಗಿದೆ. ಆದರೆ ಅದು ಕೊನೆಯಿಲ್ಲದೆ ತಾನೇ ತಾನಾಗಿ ಬೆಳೆದು ನಿಂತ ಪ್ರಚಂಡ ವನ ಸಾಮ್ರಾಜ್ಯ. ಇದು 1-2 ಮೈಲಿ ಉದ್ದ, ಅರ್ಧ ಮೈಲಿ ಅಗಲದ ವಿಸ್ತಾರದಲ್ಲಿ ಸೀಮಿತವಾದ ಮರಳು, ಮರ, ಬಳ್ಳಿಗಳ ಸಂಸ್ಥಾನ. ಆದರೆ ಆನಂದನು ಅಲ್ಲಿಗೆ ಹೋಗಿದ್ದ ಸಂದರ್ಭವೇ ಬೇರೆಯದು. ಮಲೆನಾಡಿನ ಗಿರಿ ಕಾನನಗಳಲ್ಲಿ ಸಂಚರಿಸುವಾಗ ಅವನು ವಿರಕ್ತ ಭಾವವನ್ನು ಹೊದ್ದುಕೊಂಡ ಸನ್ಯಾಸಿಯಂತೆ ತಿರುಗುತ್ತಿದ್ದ. ಈಗ ಮರಳಿನಲ್ಲಿ ಹೂತು ಹೋಗುವ ಹೆಜ್ಜೆಗಳನ್ನು ಕೀಳುತ್ತಾ ಗಿಡ ಮತ್ತು ಪೊದೆಗಳಲ್ಲಿ ಅವನು ಬಿಡಿಸಿ ಮಾಡಿಕೊಡುವ ದಾರಿಯಲ್ಲಿ ಅವನ ಹಿಂದೆ ನುಗ್ಗುತ್ತಾ ವಿನತೆ ಸಂಗಡವೇ ಬರುತ್ತಿದ್ದಳು. ಈಗ ಅವನಲ್ಲಿ ಗೌರೀಶಂಕರವನ್ನು ಏರುವ ಪರ್ವತಾರೋಹಿಯ ಉತ್ಸಾಹ ಇತ್ತು. ಇಬ್ಬರು ಕಾಡಿನ ಮಧ್ಯಪ್ರದೇಶಕ್ಕೆ ಬಂದರು. ಹತ್ತಿರದಲ್ಲೇ ಇರುವ ತಲಕಾಡು ಗ್ರಾಮದ ಅಸ್ತಿತ್ವವು ಸ್ವಲ್ಪವಾದರೂ ಅರಿವಿಗೆ ಬರದಷ್ಟು ಏಕಾಂತದಿಂದ ನಿಸರ್ಗವು ಅಲ್ಲಿ ಸ್ವಯಂ ಆಡಳಿತ ನಡೆಸುತ್ತಿತ್ತು. ಜನರ ಹೆಜ್ಜೆಗಳ ಗುರುತು ಆ ಮರಳಿನಲ್ಲಿ ಎಲ್ಲಿಯೂ ಕಾಣುತ್ತಿರಲಿಲ್ಲ. ಅವರಿಬ್ಬರೂ ಒಂದು ಮರದ ಕೆಳಗೆ ಮರಳಿನ ಮೇಲೆ ಕುಳಿತರು. ಇಬ್ಬರ ಮನಸ್ಸು ಉತ್ಸಾಹದಿಂದ ತುಂಬಿತ್ತು. ಮಾತನಾಡಬೇಕು, ಬಹಳ ಮಾತನಾಡಬೇಕು ಎಂದು. ಇಬ್ಬರೂ ಮಾತುಗಳಿಗಾಗಿ ತಡಕಾಡುತ್ತಿದ್ದರು. ಆದರೆ ಮಾತಿಗೆ ಸಿಕ್ಕದಂತಹ ಭಾವವು ಇಬ್ಬರಲ್ಲೂ ತುಂಬಿಬಿಟ್ಟಿತ್ತು. ಮೂಕ ಭಾವದಿಂದ ಇಬ್ಬರಿಗೂ ಸಂಕೋಚವೆನಿಸುತ್ತಿತ್ತು. ಏನಾದರೂ ತುಂಬಾ ಮಾತಾಡಬೇಕು ಅನ್ಸುತ್ತೆ, ಏನು ತಿಳಿಯೋಲ್ಲ ಎಂದಳು ವಿನತೆ. ಆನಂದ ಅವಳನ್ನೊಮ್ಮೆ ನೋಡಿ ಹೌದು ಎಂದ. ಅವನ ಕೈಬೆರಳು ಮರಳಿನ ಮೇಲೆ ಏನನ್ನೋ ಬರೆಯುತ್ತಿತ್ತು. ಹತ್ತಿರದಲ್ಲೇ ಒಂದು ಚಿಕ್ಕ ಕಲ್ಲಿನ ಚೂರು ಬಿದ್ದಿತ್ತು. ಅದನ್ನು ತೆಗೆದುಕೊಂಡು ತಾವು ಕುಳಿತಿದ್ದ ಮರದ ಕಾಂಡದ ಮೇಲೆ ಏನನ್ನೋ ಕೆತ್ತತೊಡಗಿದ. ಶಿಲ್ಪಿಯು ತದೇಕ ಚಿತ್ತನಾಗಿ ಕಲ್ಲಿನಿಂದ ವಿಗ್ರಹ ಕೊರೆಯುವಂತೆ ಕಲ್ಲಿನಿಂದ ಕೆತ್ತುತ್ತಿದ್ದ. ತೊಡಗಿದ 10 ನಿಮಿಷದಲ್ಲಿ ವಿನತೆ ಎಂದು ಕೆತ್ತಿ ಮುಗಿಸಿದ್ದ. ಇಲ್ನೋಡು ಎನ್ನುತ್ತಾ ಅವನು ತಿರುಗಿ ನೋಡಿದ. ಹತ್ತಿರದ ಮತ್ತೊಂದು ಮರದ ಕಾಂಡದ ಮೇಲೆ ವಿನತೆಯೂ ಕೊರೆಯುತ್ತಿದ್ದಳು. ಅವನು ಹತ್ತಿರ ಹೋಗಿ ನೋಡಿದ. ಆ ಎಂಬ ಮೊದಲನೆಯ ಅಕ್ಷರ ಪೂರ್ತಿಯಾಗಿ ಅವಳು ಮುಂದಿನ ಅಕ್ಷರವನ್ನು ಆಗತಾನೇ ಪ್ರಾರಂಭಿಸಿದ್ದಳು. ವಿನತಾ, ಇಲ್ಲಿ ಬೇಡ, ಆ ಮರದ ಮೇಲೆಯೇ ನೀನು ಕೆತ್ತು ಬಾ ಎಂದು ಹೇಳಿದ. ಅವಳು ಬಂದು ತನ್ನ ಹೆಸರಿನ ಮೇಲೆ ಅವನ ಹೆಸರನ್ನು ಕೆತ್ತಿದಳು. 2 ಹೆಸರನ್ನು ಸೇರಿಸಿ ಆನಂದ 4 ಗೆರೆಗಳ ಒಂದು ಚೌಕಟ್ಟನ್ನು ಕೆತ್ತಿದ. ಚೌಕಟ್ಟಿನ 4 ಮೂಲೆಗಳಿಗೂ ಅವಳು ಮಾವಿನ ಎಲೆಯ ಆಕಾರದ ಹಸೆಗಳನ್ನು ಕೆತ್ತಿದಳು. ಇಬ್ಬರೂ ತಾವು ಮಾಡಿ ಪೂರೈಸಿದ ಕೆತ್ತನೆಯ ಕೆಲಸವನ್ನು ನೋಡುತ್ತಾ ಕುಳಿತರು. ಇಬ್ಬರ ಮನಸ್ಸು ಈ ಕೃತಿಯ ಸಂಕೇತದಲ್ಲಿ ಲೀನವಾಗಿದ್ದುವು. ಯಾರೂ ಮಾತನಾಡಲಿಲ್ಲ. 10 ನಿಮಿಷ ಹಾಗೆಯೇ ಅದನ್ನು ನೋಡುತ್ತಿದ್ದು ಆನಂದ ವಿನತೆಯ ಚೀಲದಲ್ಲಿದ್ದ ಚಿಕ್ಕ ಭರಣಿಯನ್ನು ತೆಗೆದು ಅವಳ ಹಣೆಗೆ ಕುಂಕುಮವನ್ನಿಟ್ಟ. ಹತ್ತಿರವೇ ಇದ್ದ ಒಂದು ಕಾಡು ಬಳ್ಳಿಯಲ್ಲಿ 2 ಗೊಂಚಲು ಹೂವನ್ನು ಕಿತ್ತು ಅವಳ ತುರುಬಿಗೆ ಒಂದು ಗೊಂಚಲನ್ನು ಮುಡಿಸಿದ. ವಿನತೆ ಸುಮ್ಮನೆ ಕುಳಿತಿದ್ದಳು. ಉಳಿದಿದ್ದ ಹೂವನ್ನು, ಕುಂಕುಮದ ಭರಣಿಯನ್ನು ಅವಳ ಕೈಗೆ ಕೊಟ್ಟು, ಇದಕ್ಕೆ ಪೂಜೆ ಮಾಡು ಎಂದ. ತಾವು ಮರದ ಕಾಂಡದ ಮೇಲೆ ಕೆತ್ತಿದ್ದ ನಾಮ ಬಂಧನಕ್ಕೆ ಅವಳು ಕುಂಕುಮವಿಟ್ಟು ಪೂಜಿಸಿದಳು. ಅವನು ಅವಳನ್ನು ಎದ್ದು ನಿಲ್ಲಿಸಿ ಅವಳ ಬಲಗೈ ಹಿಡಿದು ಮರಕ್ಕೆ ಪ್ರದಕ್ಷಿಣೆಯಾಗಿ ನಡೆದ. ಬಲಪಾರ್ಶ್ವದಿಂದ 3 ಸುತ್ತು ತಿರುಗಿದ ಮೇಲೆ ಮರಕ್ಕೆ ಇಬ್ಬರೂ ನಮಸ್ಕರಿಸಿದರು. ಮರಕ್ಕೆ ಹಚ್ಚಿದ್ದ ಕುಂಕುಮದಲ್ಲಿ ಸ್ವಲ್ಪವನ್ನು ವಿನತೆ ತರ್ಜನೆಯಿಂದ ಹಣೆಗೆ ಇಟ್ಟುಕೊಂಡಳು.
ಆನಂದ ಅದನ್ನು ನೋಡುತ್ತಾ ನಿಂತಿದ್ದ. ಅವಳವನ ಪಾದಗಳಿಗೆ ಭದ್ರವಾಗಿ ತನ್ನ ಹಣೆಯನ್ನಿಟ್ಟು ನಮಸ್ಕರಿಸಿದಳು. ಬುದ್ಧಿ ವಿಶ್ಲೇಷಣಾ ಶಕ್ತಿಗಳನ್ನು ಮೀರಿದ ಯಾವುದೋ ಒಂದು ಶಕ್ತಿ ಅವರನ್ನು ಹಿಡಿದಿತ್ತು. ನಾಲಗೆಗಳು ಪೂರ್ಣವಾಗಿ ಕಟ್ಟಿಹೋಗಿದ್ದವು. ಅವರ ಈ ಕ್ರಿಯೆಯಲ್ಲಿ ಪೂರ್ವಭಾವಿ ಆಲೋಚನೆ, ಸಿದ್ಧತೆ, ಮುನ್ನೋಟ ಯಾವುದೂ ಇರಲಿಲ್ಲ. ಚಂದ್ರನಿಂದ ಆಕರ್ಷಿತವಾದ ಸಾಗರದ ತೀರದಲ್ಲಿ ನಿಂತಾಗ ತಾನೇ ತಾನಾಗಿ ಕಲಾವಿದನ ಮನಸ್ಸಿನಲ್ಲಿ ಬರುವ ಭವ್ಯ ಭಾವದಂತಹ ಶಕ್ತಿಯೊಂದು ಸ್ವಯಂ ಚಾಲಿತವಾಗಿ ಅವರ ಈ ಕೆಲಸಗಳನ್ನು ನಿರ್ದೇಶಿಸಿ ನಡೆಸಿತ್ತು. ಸುಮಾರು 1/4 ಗಂಟೆಗೂ ಮೀರಿ ಅವನು ಹಾಗೇ ನಿಂತಿದ್ದ. ಅವಳ ಹಣೆ ಅವನ ಪಾದಗಳ ಮೇಲೆಯೇ ಇತ್ತು. ಅನಂತರ ಅವಳು ಎದ್ದು ಕುಳಿತಳು. ಅವನವಳ ಹತ್ತಿರವೇ ಕುಳಿತ. ಅವಳ ಮುಖವು ಸುಷುಪ್ತಿಯಿಂದ ಸ್ವಪ್ನಕ್ಕೆ, ಸ್ವಪ್ನದಿಂದ ಜಾಗೃತಿಗೆ ಇಳಿಯುವ ಮನಸ್ಸಿನಂತೆ ಗೋಚರಿಸುತ್ತಿತ್ತು. ಕೊನೆಗೆ ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ನಾನೇನು ಮಾಡಿಬಿಟ್ಟೆ ಎಂದು ಅವಳು ಕಣ್ಣುಗಳನ್ನು ಮಂಡಿಗಳಲ್ಲಿ ಮುಚ್ಚಿ ಬಿಕ್ಕಳಿಸಿ ಅಳಲು ಆರಂಭಿಸಿದಳು. ಅವಳ ಅರಿವಿನಲ್ಲಿ ಈಗ ಆದ ಬದಲಾವಣೆಯು ಆನಂದನಿಗೆ ಅರ್ಥವಾಯಿತು. ಅವನು ಹೇಳಿದ, ನೀನು ಮಾಡಿರೋದಾದರೂ ಏನು? ಇಷ್ಟು ದಿನವೂ ಮನಸ್ಸಿನಲ್ಲಿ ಸಂಚಯವಾಗುತ್ತಿದ್ದ ಭಾವನೆಗಳೆಲ್ಲ ಈವತ್ತು ಒಂದು ಮೂರ್ತ ಸ್ವರೂಪ ತಾಳಿ ವ್ಯಕ್ತವಾಗಿವೆ. ಓಲಗ, ಬ್ಯಾಂಡು, ಮೋಟಾರು ಮೆರವಣಿಗೆಗಳ ಅದ್ಧೂರಿ ಇಲ್ಲದೆ, ಕಾರು ಟಾಂಗಾಗಳಲ್ಲಿ ಬಂದು ಕೃತಕ ನಗೆ ಸೂಸುವವರ ಹಾವಳಿ ಇಲ್ಲದೆ ನಿರಾಡಂಬರವಾಗಿ ನಮ್ಮ ಮದುವೆ ಆಗಿಹೋಯಿತು. ತನ್ನ ಜುಬ್ಬದ ಕೊನೆಯಿಂದ ಅವನು ಅವಳ ಕಣ್ಣೀರನ್ನು ಒರೆಸಿ ಸಮಾಧಾನ ಪಡಿಸಿದ. ಆದರೆ ಅವಳು ಕೇಳಿದಳು, ನಾನು ಹೀಗೆ ಮಾಡಿದ್ದು ಸರಿಯೇ? ತಪ್ಪೆ? ತಪ್ಪು ಅಂತ ಯಾವ ನಾಲ್ಗೆಯಿಂದ ಹೇಳಿ? ಯಾವುದರ ಮುಂದೆ ಉಳಿದದ್ದೆಲ್ಲ ಕ್ಷಣಭಂಗುರವಾದ ಮಿಥ್ಯೆ ಎಂದು ನನ್ನ ಅಂತರಾತ್ಮ ಅರಿತಿದೆಯೋ ಅದರ ಸಂಕೇತ ತಪ್ಪಾಗುವುದಾದರೂ ಹೇಗೆ? ಆದರೂ ನಮ್ಮಮ್ಮ ಅವ್ರ ನೆನಪು ಬಂದರೆ ಮುಂದೆ ಈ ವಿಷಯದಲ್ಲಿ ಅವರನ್ನು ಎದುರಿಸೋದು ನನಗೇನು ತಿಳಿಯೋಲ್ಲ. ಹೋಗ್ಲಿ ಬಿಡಿ, ಈಗ್ಯಾಕೆ ಆ ವಿಷಯ? ವಿನತಾ, ಹಿಂದೆ ಒಂದು ದಿನ ಈ ಬಗ್ಗೆ ನಿನ್ನನ್ನು ಕೇಳಿದಾಗ ಅದಕ್ಕೆ ಇನ್ನೂ ಕಾಲ ಇದೆ, ನಮ್ಮ MA ಮುಗಿಯೋವರೆಗೂ ಆ ಪ್ರಶ್ನೆ ಯಾಕೆ ಅಂತ ನೀನು ಹೇಳಲಿಲ್ವೇ? ನಿಮ್ಮಮ್ಮನ ಕೈಲಿ ಮಾತಾಡಬೇಕಾದ ಕಾಲ ಈಗಲ್ಲದಿದ್ದರೆ ಇನ್ನು 4 ದಿನದ ಮೇಲಾದರೂ ಬಂದೇ ಬರುತ್ತೆ. ಆಗ ಈ ತಲಕಾಡಿನ ಮರಳು, ಈ ಮರ, ಈ ದಿನ 3 ಸೇರಿ ನಿನಗೆ ಶಕ್ತಿ ಕೊಡುತ್ತವೆ. ಸುಮ್ಮನಿರು. ಅವರಿಬ್ಬರೂ ಅನಿರ್ದಿಷ್ಟವಾದ ಕೆಲವು ವಿಷಯಗಳನ್ನು ಮಾತನಾಡುತ್ತಿದ್ದರು. ನಿರ್ದಿಷ್ಟವಾಗಿ ಯಾವುದೇ ವಿಷಯವಾಗಿ ಆಡುವಷ್ಟು ಚಿತ್ತಶಕ್ತಿ ಇರಲಿಲ್ಲ. ಭಾವಪ್ರವಾಹ ತುಂಬಿ ಹರಿಯುವಾಗ ಚಿತ್ತಶಕ್ತಿಯ ದಡಗಳು ಮುಳುಗಿ ಹೋಗುವುದು ಸಹಜ. ಸಂಜೆ 5 ಗಂಟೆಯ ವೇಳೆಗೆ ಅವರು ಅಲ್ಲಿಂದ ಹೊರಡಬೇಕಾಗಿತ್ತು. 6 ಗಂಟೆಗೆ ಮೈಸೂರಿಗೆ ಹೋಗುವ ಕೊನೆಯ ಬಸ್ಸು ಬರುತ್ತದೆಂದು ಅವರು ಬೆಳಿಗ್ಗೆಯೇ ತಲಕಾಡು ಊರಿನಲ್ಲಿ ಕೇಳಿ ತಿಳಿದುಕೊಂಡಿದ್ದರು. ಆ ಸ್ಥಳವನ್ನು ಬಿಟ್ಟು ಹೊರಡಲು ಅವರಿಗೆ ಸ್ವಲ್ಪವೂ ಮನಸ್ಸಿರಲಿಲ್ಲ. ಆದರೆ ಹೊರಡದೆ ವಿಧಿ ಇರಲಿಲ್ಲ. ವಿನತೆ ಆ ಮರಕ್ಕೆ ಮತ್ತೊಮ್ಮೆ ನಮಸ್ಕರಿಸಿದಳು. ಆನಂದ ಮನಸ್ಸಿನೊಳಗೆ ಧ್ಯಾನಿಸಿದ. ಇಬ್ಬರೂ ತಮ್ಮ ತಮ್ಮ ಕೈಚೀಲಗಳನ್ನು ತೆಗೆದುಕೊಂಡರು. ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅವಳ ಕೈ ಹಿಡಿದು ಅವನು ಗಿಡ ಮರಗಳಲ್ಲಿ ದಾರಿ ಮಾಡಿಕೊಂಡು ಮರಳಿನ ಮೇಲೆ ಸಾಗಿದ. ವಿನತೆ ತಾಯಿಯನ್ನು ಬಿಟ್ಟು ಬರುವ ಕರುವಿನಂತೆ ಆ ಮರದ ಕಡೆಗೆ ಹಿಂತಿರುಗಿ ನೋಡುತ್ತಾ ಅವನನ್ನು ಹಿಂಬಾಲಿಸುತ್ತಿದ್ದಳು. ಊರಿನಲ್ಲಿ ಬಸ್ಸು ನಿಲ್ಲುವ ಸ್ಥಳಕ್ಕೆ ಬಂದಾಗ ತಿಳಿಯಿತು. ಆ ದಿನದ ಕೊನೆಯ ಬಸ್ಸು ಶಿವನ ಸಮುದ್ರದ ದಾರಿಯಲ್ಲಿ ಕೆಟ್ಟು ಹೋಗಿರೋದ್ರಿಂದ ಆ ದಿನದ ಪ್ರಯಾಣಕ್ಕೆ ಯಾವ ಸೌಕರ್ಯವೂ ಇಲ್ಲ. ನಾಳೆ ಬೆಳಿಗ್ಗೆ 9ಕ್ಕೆ ಮೊದಲನೇ ಬಸ್ಸು ಬರುತ್ತೆ. 11ವರೆಗೆ ಮೈಸೂರು ತಲುಪತ್ತೆ. ವಿನತೆಯ ಮನಸ್ಸು ಭಯದಿಂದ ನಡುಗಿತು. ತಾನು ರಾತ್ರಿ ಮನೆಗೆ ಹೋಗದಿದ್ದರೆ ತಾಯಿಯು ತಮ್ಮಂದಿರನ್ನು ಅಧ್ಯಾಪಿಕೆ ವರದಮ್ಮನವರ ಮನೆಗೆ ಕಳುಹಿಸುತ್ತಾರೆ. ಅವರ ಜೊತೆ ಹೋಗುವುದಾಗಿ ಹೇಳಿ ತಂದು ಬಂದಿದ್ದೇನೆ. ನಾಳೆ ಮನೆಗೆ ಹೋದಾಗ ಅವರು ತನ್ನನ್ನು ಸುಮ್ಮನೆ ಬಿಡುತ್ತಾರೆಯೇ? ಸ್ವಲ್ಪ ಹೊತ್ತು ತನ್ನಲ್ಲಿ ತಾನೇ ಯೋಚಿಸಿದಳು. ಈ ದಿನ ಮರದ ಕೆಳಗೆ ತಾನು ಮಾಡಿದ ಶಕ್ತಿ ಪೂರ್ಣವಾದ ಸಾಂಕೇತಿಕ ಕ್ರಿಯೆಗೂ ಈಗ ತನ್ನ ಮನಸ್ಸಿನಲ್ಲಿ ಬಂದಿರುವ ಭಯಕ್ಕೂ ಇರುವ ದ್ವಂದ್ವವನ್ನು ಗುರುತಿಸಿದಳು. ನಾಳೆಯ ಪಾಡು ನಾಳೆಗೆ. ಈಗ ಕೈತಪ್ಪಿ ಹೋಗಿರುವ ಸಂದರ್ಭಕ್ಕೆ ಯೋಚಿಸುವುದಾದರೂ ಏಕೆ ಎಂದು ಸಮಾಧಾನ ತಂದುಕೊಂಡಳು. ಹುಡುಗಿಯರಿಗೂ ಮೇಡಮ್ಗೂ ವೈಮನಸ್ಸು ಬಂದು ವಿದ್ಯಾರ್ಥಿನಿಯರೇ ಹೊರಟುವು. ಟ್ಯಾಕ್ಸಿಯಲ್ಲಿ ನಮ್ಮ ಜೊತೆ ನಮ್ಮ ಸ್ನೇಹಿತೆಯೊಬ್ಬಳ ತಂದೆ ಸಹ ಇದ್ದರು. ದಾರಿಯಲ್ಲಿ ಟ್ಯಾಕ್ಸಿ ಕೆಟ್ಟು ಹೋಗಿ ಎಲ್ಲರೂ ಸೋಮನಾಥ ದೇವಸ್ಥಾನದಲ್ಲಿ ರಾತ್ರಿ ಇದ್ದುವು ಅಂತ ತಾಯಿಗೆ ಹೇಳೋದು. ಅವರು ಕೇಳುವ ಮರು ಪ್ರಶ್ನೆಗಳಿಗೆ ಅಲ್ಲಿಯೇ ಉತ್ತರಗಳನ್ನು ಹೊಂದಿಸಿ ಹೇಳುವುದು ಎಂದು ತೀರ್ಮಾನಿಸಿದಳು. ಒಂದು ಛತ್ರವಾಗಲಿ, ಪ್ರವಾಸಿಗರ ಮನೆಯಾಗಲಿ ಇಲ್ಲದ ಆ ಊರಿನಲ್ಲಿ ರಾತ್ರಿಯನ್ನು ಎಲ್ಲಿ ಕಳೆಯುವುದು? ಎಲ್ಲಿಗೆ ಹೋಗುವುದು ಬೇಡ. ಹೇಗೂ ರಾತ್ರಿ ಬೆಳದಿಂಗಳು ಇರುತ್ತೆ.
ನಮ್ಮ ಮರದ ಅಡಿಯಲ್ಲೇ ಇದ್ದು ಬಿಡೋಣ This audio from Team ಎಂದು Kali. ನಿರ್ಧರಿಸಿ ಇಬ್ಬರೂ ಪುನಃ ಹೊರಟರು. ಇದುವರೆಗೂ ನೀವು ಕೇಳಿದ್ದು ದೂರ ಸರಿದರು ಕಾದಂಬರಿಯ 8ನೇ ಭಾಗ. ಮುಂದಿನ ಭಾಗಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಪುಸ್ತಕವನ್ನು ಕೊಂಡು ಓದಲು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಚೆಕ್ಔಟ್ ಮಾಡಿ.